ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೊ ಇದು ವೇವ್ ಆಪ್ಟಿಕ್ಸಿನ ಬಹುಶಃ ಕೊನೆಯ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾನು ಜಸ್ಟ್ ಪ್ರೀವಿಯಸ್ ವಿಡಿಯೋ ಐ ವಾಸ್ ಟಾಕಿಂಗ್ ಅಬೌಟ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಇಂಟರ್ಫರೆನ್ಸ್ ಫ್ರಿಂಜಸ್ಸಲ್ಲಿ ಇಂಟೆನ್ಸಿಟಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ವೆದರ್ ಇಟ್ ಈಸ್ ವಯಲೇಟಿಂಗ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆರ್ ನಾಟ್, ಇವೆಲ್ಲ ಚರ್ಚೆ ಮಾಡಿದ್ದೀನಿ. ಈಗ ಇವತ್ತು ಈ ವಿಡಿಯೋದಲ್ಲಿ ಡಿಫ್ರಾಕ್ಷನ್ ಮತ್ತು ಪೋಲರೈಸೇಷನ್ ಇವೆರಡನ್ನು ಹೇಳಿ ಈ ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಇಂಟರ್ಫರೆನ್ಸ್ ಫ್ರಿಂಜ್ ಪ್ಯಾಟರ್ನ್ ಅನ್ನು ಬರಿತೀನಿ. ಇಂಟರ್ಫರೆನ್ಸ್ ಅಲ್ಲಿ ಫ್ರಿಂಜಸ್ ಅಂತ ಬರುತ್ತಲ್ಲ, ಫ್ರಿಂಜಸ್ ಅಂದ್ರೆ ಏನು? ಪ್ಯಾಟರ್ನ್ ಅಷ್ಟೇ, ಸ್ಕ್ರೀನ್ ಮೇಲೆ ಫಾರಮ್ ಆಗಿರಲ್ಲ, ಪಟ್ಟಿಗಳು ಅಂತ ಕರಿಬೋದು ನಾವು ಕನ್ನಡದಲ್ಲಿ. ಕರಿದು, ಬಿಳಿದು ಅಥವಾ ಕೆಂಪುದು, ಕಪ್ಪುದು, ಒಟ್ಟಲ್ಲಿ ಒಂದು ಬ್ಲ್ಯಾಕ್ ಇರುತ್ತೆ, ಇನ್ನೊಂದು ಪರ್ಟಿಕ್ಯುಲರ್ ಕಲರ್ ಇರುತ್ತೆ. ವೈಟ್ ಕಲರ್ ಯೂಸ್ ಮಾಡಿದರೆ ವಿಬ್ಗಯಾರ್ ಬರುತ್ತೆ, ಅದ್ರ ಬದಲಿಗೆ ರೆಡ್ಡೋ ಬ್ಲೂನೋ ಎಲ್ಲೋನೋ ಯೂಸ್ ಮಾಡಿದರೆ ಆ ಪರ್ಟಿಕ್ಯುಲರ್ ಕಲರ್ನ ಪಟ್ಟಿ ಬರುತ್ತೆ. ಈಗ ಸದ್ಯಕ್ಕೆ ನಾವು ರೆಡ್ ಯೂಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅವಾಗ ಸ್ಕ್ರೀನ್ ಮೇಲೆ ಯಾವ ಥರ ಪ್ಯಾಟರ್ನ್ ಫಾರಮ್ ಆಗುತ್ತೆ ಅಂದರೆ, ನೋಡಿ ಇದನ್ನೇ ಸ್ಕ್ರೀನ್ ಅಂತ ಅಂದ್ಕೊಳ್ಳೋಣ. ಇದನ್ನು ಯೆಲ್ಲೋ ಕಲರ್ ಸ್ಕ್ರೀನನ್ನು ಬರೆದಿದ್ದೀನಿ. ಸೊ ಯಾವ ಥರ ಕಲರ್, ರೆಡ್ ಕಲರ್ ಯೂಸ್ ಮಾಡಿದ್ದೀರ ಅಂದರೆ ಇದ್ರ ಮೇಲೆ ರೆಡ್ ಪಟ್ಟಿಗಳು ಬರ್ತವೆ. ಇದು ರೆಡ್ ಬ್ರೈಟು, ಆಮೇಲೆ ಬ್ಲ್ಯಾಕ್ ಪಟ್ಟಿ ಇರುತ್ತೆ, ಮತ್ತು ರೆಡ್. ಅದು ಇವನ್ನ ಸ್ಟ್ರೈಪ್ಸ್ ಅಂತ ಕೂಡ ಕರೀತಾರೆ ಅಥವಾ ಫ್ರಿಂಜಸ್ ಅಂತ ಕೂಡ ಕರಿಬೋದು. ಓಕೆ, ಈ ಫ್ರಿಂಜ್ ಪ್ಯಾಟರ್ನ್ ಯಾಕೆ ಬರುತ್ತೆ, ಬ್ರೈಟ್ ಯಾಕೆ ಬರುತ್ತೆ, ಇದೆಲ್ಲ ಸಾಕಷ್ಟು ಡೀಟೇಲ್ ಡಿಸ್ಕಸ್ ಮಾಡಿದ್ದೀವಿ. ಬ್ರೈಟ್, ಡಾರ್ಕ್, ಬ್ರೈಟ್ ಬರೋದು ಡ್ಯೂ ಟು ವಾಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಾರ್ಕ್ ಬರೋದು ಡ್ಯೂ ಟು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಓಕೆ, ಈಗ ಇಂಟೆನ್ಸಿಟಿಯನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಾದರೆ, ಓಕೆ, ಇದನ್ನು ಹೀಗೆ ಉಲ್ಟಾ ಬರೆಯೋದಾದರೆ, ಓಕೆ, ಐ ವಿಲ್ ರೈಟ್ ಒನ್ ಮೋರ್ ಡಯಾಗ್ರಾಮ್. ಸೊ ಓಕೆ, ಈಗ ಬರೆದಿದ್ದೀನಿ. ಇದನ್ನು ನಾನು ಈ ಥರ ಬರೆಯೋದಾದರೆ ಪಟ್ಟಿಗಳನ್ನು ನಿಮಗೆ ತೋರ್ಸೋಕ್ಕೋಸ್ಕರ ಬರಿತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಹೀಗೆ ಇಲ್ಲೊಂದು ರೆಡ್ ಇರುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿ ಇನ್ನೊಂದು ರೆಡ್ ಇರುತ್ತೆ. ಎಲ್ಲ ಒಂದೇ ಸೈಜ್ ಇರ್ತವೆ. ಸ್ವಲ್ಪ ನಾನು ಡಯಾಗ್ರಾಮ್ ಬರೀಬೇಕಾದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ, ಹಂಗಂತ ಹೇಳಿ ಬೇರೆ ಬೇರೆ ಥಿಕ್ನೆಸ್ ಇರುತ್ತೆ ಅಂದ್ಕೋಬೇಡಿ. ಇದೆಲ್ಲ ಒಂದೇ ಸೈಜ್ ಇರ್ತವೆ, ಆಯಿತಾ. ಅದಾದಮೇಲೆ ಮತ್ತೆ ಇಲ್ಲಿ ರೆಡ್ ಪಟ್ಟಿ ಇರುತ್ತೆ. ಓಕೆ, ಅದಾದಮೇಲೆ ಮತ್ತೆ ಇಲ್ಲಿ ರೆಡ್ ಸ್ಟ್ರಿಪ್ ಇರುತ್ತೆ. ಓಕೆ, ಸೊ ಇದು ರೆಡ್ ಫ್ರಿಂಜ್, ರೆಡ್ ಕಲರ್ ಯೂಸ್ ಮಾಡಿದಾಗ ಬರ್ತಕ್ಕಂಥ ಇಂಟರ್ಫರೆನ್ಸ್ ಪ್ಯಾಟರ್ನ್. ಸೊ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಬರೆಯೋದಾದರೆ ಹೆಂಗೆ ಬರೀತೀರಾ? ಇದು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ, ಆಮೇಲೆ ಮಿನಿಮಮ್ ಡಾರ್ಕ್ ಆಗುತ್ತೆ, ಮತ್ತೆ ಮ್ಯಾಕ್ಸಿಮಮ್ಮು, ಮತ್ತೆ ಮಿನಿಮಮ್ಮು, ಮತ್ತೆ ಮ್ಯಾಕ್ಸಿಮಮ್, ಈ ಥರ ಬರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಇದೇ ಗ್ರಾಫನ್ನು ನಾನು ಇಲ್ಲಿ ಬರೆಯೋದಾದರೆ, ಓಕೆ, ಮ್ಯಾಕ್ಸಿಮಮ್ಮು, ಮಿನಿಮಮ್ಮು, ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಥರ ಫ್ರಿಂಜ್ ಪ್ಯಾಟರ್ನ್ ಬರುತ್ತೆ. ಆ್ಯಕ್ಚುಲಿ ಇದು ಪೀಕ್ ಇಲ್ಲಿಗೆ ಬರಬೇಕು, ಆಮೇಲೆ ಇದು ಇಲ್ಲಿಗೆ ಬರಬೇಕು. ಸೊ ಹಿಂಗಿರುತ್ತೆ. ಈ ಗ್ರಾಫನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಆಮೇಲೆ ಡಿಫ್ರಾಕ್ಷನ್ ಅಲ್ಲಿ ಬೇಕಾಗುತ್ತೆ ನನಗೆ. ಸರಿ, ಇಷ್ಟು ಹೇಳಿದ ಮೇಲೆ ನೌ ಐ ಮೂವ್ ಆನ್ ಟು ವಾಟ್ ಈಸ್ ಕಾಲ್ಡ್ ಡಿಫ್ರಾಕ್ಷನ್ ಆಫ್ ಲೈಟ್. Diffraction of light is also one of the important concept for CET and also for main exam. Actually ಇದರಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಏನಂತ ಡಿರೈವೇಷನ್ ಇಲ್ಲ, ಈ ಡಿಫ್ರಾಕ್ಷನ್ ಕಾನ್ಸೆಪ್ಟಲ್ಲಿ ಡಿರೈವೇಷನ್ ಇಲ್ಲ. ಓಕೆ, ಅದನ್ನು ಹೇಳೋಕ್ಕಿಂತ ಮುಂಚೆ ಮೊದಲನೇದಾಗಿ ಒಂದೆರಡು ಸಣ್ಣ ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಈಗ ನೀವು ನಿಮ್ಮ ಶಾಡೋನ ನೋಡ್ಕೊಳ್ಳಿ. ಸನ್ಲೈಟಲ್ಲಿ, ಬಿಸಿಲಲ್ವಾ, ಬಿಸಿಲಲ್ಲಿ ಹೊರಗಡೆ ಹೋಗಿ ಶಾಡೋನ ನೋಡಿ. ದೂರದಿಂದ ನೋಡಿದರೆ ನಿಮ್ಮ ಶಾಡೋ ಎಡ್ಜಸ್ ಎಲ್ಲ ಶಾರ್ಪ್ ಆಗಿರುತ್ತೆ ಅಂತ ಅನಿಸುತ್ತೆ, ಆಯಿತಾ. ಅದೇ ಹತ್ತಿರಕ್ಕೆ ಹೋಗಿ ನೋಡಿ. ಸರ್ ಹತ್ತಿರಕ್ಕೆ ನನ್ನ ಶಾಡೋ ಅಲ್ಲಿದೆ, ನಾನು ಹೆಂಗೆ ಸರ್ ಹತ್ತಿರಕ್ಕೆ ಹೋಗೋದು? ಪರವಾಗಿಲ್ಲ, ಕೂತ್ಕೊಳ್ಳಿ, ನೆಲದ ಮೇಲೆ ಕೂತ್ಕೊಳ್ಳಿ, ಹಿಂಗೆ ಕೈಯನ್ನು ಇಟ್ಕೊಳ್ಳಿ, ಇಷ್ಟು ಮೇಲೆ ಇಟ್ಕೊಂಡು ಶಾಡೋ ನೋಡಿ, ಶಾರ್ಪ್ ಅಂತ ಅನಿಸುತ್ತೆ. ಹಾಗೆ ಹತ್ತಿರಕ್ಕೆ ಹೋಗಿ ನೋಡಿ, ಎಡ್ಜಸ್ ಬ್ಲರ್ ಆಗಿರುತ್ತೆ, ಶಾರ್ಪ್ ಆಗಿರೋದಿಲ್ಲ. ಗೊತ್ತಾಯ್ತಾ? ಇದು ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ನೀವು ರಾತ್ರಿ ಹೊತ್ತು ಡ್ರೈವ್ ಮಾಡ್ತಾ ಇದ್ದೀರಾ ಅಥವಾ ಜರ್ನಿ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಕಾರಲ್ಲೋ ಬಸ್ಸಲ್ಲೋ ಯಾವುದ್ರಲ್ಲೋ ವೆಹಿಕಲಲ್ಲಿ ಬರ್ತಾ ಇದ್ದೀರಾ, ಬೈಕಲ್ಲೋ ಏನೋ ಬರ್ತಾ ಇದ್ದೀರಾ ಅಂದ್ಕೊಳ್ಳಿ. ಎದುರುಗಡೆ ವೆಹಿಕಲ್ ಬರ್ತಾ ಇರ್ತದೆ, ಆದರೆ ಹೆಡ್ಲೈಟ್ಗಳು ತುಂಬ ದೂರದಿಂದ ನೋಡಿದಾಗ ಎರಡೂ ಹೆಡ್ಲೈಟು ಮರ್ಜ್ ಆದಂಗೆ ಕಾಣಿಸುತ್ತೆ, ಒಂಥರ ಬ್ಲರ್ ಆದಂಗೆ ಕಾಣಿಸುತ್ತೆ. ಗಮನಿಸಿದ್ದೀರಾ ನೀವು? ಎಸ್, ಹತ್ತಿರ ಬರ್ತಾ ಎರಡು ಹೆಡ್ಲೈಟ್ಗಳು ಕ್ಲಿಯರ್ ಆಗ್ತವೆ. ಇದು ಎರಡನೇ ಎಕ್ಸಾಂಪಲ್. ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಯಾವುದೇ ಒಂದು ವಸ್ತುವನ್ನು ನಾವು ನೋಡಬೇಕು ಅಂತಂದರೆ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇರಬೇಕು, ಆಮೇಲೆ ಆ ಎರಡು ವಸ್ತುಗಳು ಮಧ್ಯೆ ಗ್ಯಾಪು ಕರೆಕ್ಟಾಗಿರಬೇಕು. ಪರ್ಟಿಕ್ಯುಲರ್ ಗ್ಯಾಪು ಅಥವಾ ಅದಕ್ಕಿಂತ ಜಾಸ್ತಿ ಗ್ಯಾಪ್ ಇರಬೇಕು. ಅದಕ್ಕಿಂತ ಕಡಿಮೆ ಗ್ಯಾಪ್ ಇದೆ ಅಂತಂದರೆ ಆ ಎರಡೂ ಆಬ್ಜೆಕ್ಟು ಓವರ್ಲ್ಯಾಪ್ ಆಗಿದೆ ಅಂತ ನಮಗೆ ಅನಿಸುತ್ತೆ. ಓಕೆ, ಇದು ಇನ್ನೊಂದು ಎಕ್ಸಾಂಪಲ್. ಇವೆಲ್ಲ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಇವೆಲ್ಲದರಲ್ಲೂ ಡಿಫ್ರಾಕ್ಷನ್ ಕಾನ್ಸೆಪ್ಟ್ ಇದೆ. ದಟ್ ಈಸ್ ವೈ ಐ ಆಮ್ ಗಿವಿಂಗ್ ಆಲ್ ದೀಸ್ ಎಕ್ಸಾಂಪಲ್. ಒನ್ ಮೋರ್ ಎಕ್ಸಾಂಪಲ್ ಐ ಗಿವ್ ಯು. ದಿಸ್ ಈಸ್ ವೆರಿ 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 ಫೆಮಿಲಿಯರ್ ಟು ಆಲ್ ಆಫ್ ಯು. ಇದನ್ನು ನೀವು ನೋಡಿರ್ತೀರಾ, ಬೇಕಾದ ಸತಿ ನೋಡಿರ್ತೀರಾ. ಸಿ ಡಿ ನೋಡಿದಿರಲ್ವಾ? ಸಿ ಡಿಯನ್ನು ಸುಮ್ಮನೆ ಸನ್ಲೈಟಲ್ಲಿ ಹಿಂಗೆ ಇಟ್ಕೊಂಡು ತಿರುಗಿಸಿ
ಬಿಡಿಸಿ ನೋಡಿ, ಒಂಥರ ವಿಬ್ ಗೈರ್ ಕಲರ್ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ವಾ ಅದು ನೋಡೋದಕ್ಕೆ. ದಟ್ ಈಸ್ ಒನ್ಸ್ ಅಗೇನ್ ಡ್ಯೂ ಟು ಡಿಫ್ರಾಕ್ಷನ್. ಓಕೆ, ಅದಾದಮೇಲೆ ಈಗ ಗ್ಲಾಸ್, ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ಲಾಸ್ ಇದ್ದರೆ ಅಥವಾ ನಿಮ್ಮದು ಕಾರಿನ ಕಿಟಕಿ ಇದ್ದರೆ ಅಥವಾ ವಾಚ್ ಇದ್ದರೆ ವಾಚಿನ ಗ್ಲಾಸು ಅವುಗಳ ಮೇಲೆ ಯಾವ್ದಾದ್ರು ಒಂದು ಸ್ಕ್ರ್ಯಾಚ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಸ್ಕ್ರ್ಯಾಚ್ ಸುಮ್ಮನೆ ಹಿಂಗೆ ಅಂದಾಗ ಅಲ್ಲಿ ಒಂದು ವಿಬ್ ಗೈರ್ ಕಲರ್ ಕಾಣಿಸುತ್ತೆ. ಓಕೆ, ಇವೆಲ್ಲ ಎಕ್ಸಾಂಪಲ್ಸು. ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈ ಸ್ಪೈಡರ್ಸ್ ವೆಬ್ ಅಂತ, ಜೇಡರ ಬಲೆ ನೋಡಿದ್ದೀರಾ? ಹಳ್ಳಿಗಳಲ್ಲಿ ಸಾಕಷ್ಟು ಇದನ್ನು ಗಮನಿಸ್ಬೋದು. ನೀವು ಹೊರಗಡೆ ಹೋದಾಗ ನೋಡಿ ಮಕ್ಕಳೇ, ನಾನೇನು ಹೇಳ್ತೀನಿ ಅಂದರೆ, ವಿಜ್ಞಾನ ಅನ್ನೋದು ನಮ್ಮ ಸುತ್ತಮುತ್ತ ಇದೆ. ಎಲ್ಲನೂ ನಾವು ಗಮನಿಸ್ತಾ ಹೋದಾಗ ತಾನಾಗಿ ನಮಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಕ್ಯೂರಿಯಾಸಿಟಿ ಲೀಡ್ಸ್ ಟು ಲರ್ನಿಂಗ್. ಓಕೆ, ಕ್ಯೂರಿಯಸ್ ಅಬ್ಸರ್ವೇಷನ್ನೇ ಬೇಕಾಗಿರೋದು, ಮುಖ್ಯವಾಗಿ ಬೇಕಾಗಿರೋದು ಕ್ಯೂರಿಯಾಸಿಟಿ. ಸರ್ ನನಗೆ ಇದೇನೋ ಕಷ್ಟ ಆಗುತ್ತೆ, ಅದೇನೋ ಕಷ್ಟ ಆಗುತ್ತೆ, ಈಕ್ವೇಷನ್ಸ್ ಹಂಗೆ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಏನೋ ನೋಡಿದ್ನಲ್ಲ ಅದು ಯಾಕೆ ಹಾಗೆ, ಈ ಕ್ಯೂರಿಯಾಸಿಟಿಯನ್ನು ನೀವು ಬೆಳೆಸ್ಕೋಬೇಕು. ಸೊ ಸ್ಪೈಡರ್ಸ್ ವೆಬ್, ಜೇಡರ ಬಲೆನ ನೋಡಿ ಬಿಸಿಲಲ್ಲಿದ್ದಾಗ ನೋಡಿ, ಬಿಸಿಲಲ್ಲಿ ಅದ ಮೇಲೆ ಏನೋ ಬಿಸಿಲು ಬೀಳ್ತಾ ಇದ್ದರೆ ಸುಮ್ಮನೆ ಹಿಂಗೆ ಗಮನಿಸಿ, ಸ್ವಲ್ಪ ಬಗ್ಬಿಟ್ಟು ಗಮನಿಸಿ, ಅಲ್ಲಿ ವಿಬ್ ಗೈರ್ ಕಲರ್ ಕಾಣಿಸುತ್ತೆ. ಸೊ ಇಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟ ಮೇಲೆ ಈಗ ಹೇಳ್ತೀನಿ, ಇದೆಲ್ಲದಕ್ಕೂ ಮೂಲ ಕಾರಣ, ಎಲ್ಲ ಎಕ್ಸಾಂಪಲ್ಸಲ್ಲೂ ಕಾರಣ ಡಿಫ್ರಾಕ್ಷನ್. ಇದೆಲ್ಲದಕ್ಕೂ ರೀಸನ್ನು ಡಿಫ್ರಾಕ್ಷನ್ ಆಫ್ ಲೈಟ್. ಸರ್ ಹಾಗಾದರೆ ಡಿಫ್ರಾಕ್ಷನ್ ಏನು ಸರ್? ಡಿಫ್ರಾಕ್ಷನ್ ಅಂದರೆ ಏನು? ಬೆಂಡಿಂಗ್ ಅಷ್ಟೇ. ಡಿಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ಬೆಂಡಿಂಗ್. ಡಿಫ್ರಾಕ್ಷನ್ ಆಫ್ ಲೈಟ್ ಮೀನ್ಸ್ ಬೆಂಡಿಂಗ್ ಆಫ್ ಲೈಟ್. ಹಾಗಾದರೆ ಡಿಫ್ರಾಕ್ಷನ್ ಆಫ್ ಸೌಂಡು ಇದೆಯಾ ಸರ್? 100% ಇದೆ. ಡಿಫ್ರಾಕ್ಷನ್ ಆಫ್ ಸೌಂಡ್ ಕೂಡ ಇದೆ. ಸೌಂಡ್ ವೇವ್ಸು ಬೆಂಡ್ ಆಗ್ತವೆ, ಲೈಟ್ ವೇವ್ಸು ಬೆಂಡ್ ಆಗ್ತವೆ. ಈಗ ಸೌಂಡ್ ವೇವ್ಸ್ ಬೆಂಡ್ ಆಗೋದ್ರಿಂದನೇ ತಾನೇ ನಮಗೆ ಆ ಕಡೆಯಿಂದ ಯಾರಾದರೂ ಮಾತಾಡಿದರೆ ಕೇಳಿಸೋದು. ಈಗ ಹೊರಗಡೆ ಯಾರೋ ಮಾತಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಆ ಸೌಂಡ್ ವೇವ್ಸ್ಗೆ ಡಿಫ್ರಾಕ್ಷನ್ ಪ್ರಾಪರ್ಟಿ ಜಾಸ್ತಿ ಇದೆ. ದೇ ಆರ್ ಏಬಲ್ ಟು ಬೆಂಡ್ ಈಸಿಲಿ ಅಂಡ್ ದೇ ಎಂಟರ್. ಹೊರಗಡೆ ಯಾರೋ ಮಾತಾಡ್ತಾ ಇದ್ರೆ ನಮ್ಮ ಕಿವಿಗೆ ಅವ್ರ ಶಬ್ದ ಕೇಳಿಸುತ್ತೆ. ಹೆಂಗೆ? ಅವ್ರ ವಾಯ್ಸು ಕಿಟಕಿಯಿಂದನೋ ಅಥವಾ ಡೋರ್ ಕಡೆಯಿಂದನೋ ಎಲ್ಲೋ ಒಂದು ಕಡೆ ಬೆಂಡ್ ಆಗಿ ಹಂಗೆ ಹೋಗಿ ಹಿಂಗೆ ತಿರ್ಕೊಂಡು ನಮ್ಮ ಕಿವಿಗೆ ಬಿದ್ದಿರುತ್ತೆ. ಇದು ಬೆಂಡಿಂಗ್ ಆಫ್ ಸೌಂಡ್ ವೇವ್. ಅದೇ ಥರ ಬೆಂಡಿಂಗ್ ಆಫ್ ಲೈಟ್ ವೇವ್ ಕೂಡ ಇದೆ. ಸೊ ಒಂದೇ ಲೈನಲ್ಲಿ ಹೇಳೋದಾದರೆ ಡಿಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ಬೆಂಡಿಂಗ್ ಆಫ್ ಲೈಟ್. ಯಾಕೆ ಸರ್ ಲೈಟ್ ಅಂದ್ಬಿಟ್ರಿ? ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೈಟ್ ಅಷ್ಟೇ. ಸೊ ಡಿಫ್ರಾಕ್ಷನ್ ಆಫ್ ಲೈಟ್ ಈಸ್ ನಥಿಂಗ್ ಬಟ್ ಬೆಂಡಿಂಗ್ ಆಫ್ ಲೈಟ್. ಯಾವಾಗ ಬೆಂಡ್ ಆಗುತ್ತೆ? ಸುಮ್ಮನೆ ಬೆಂಡ್ ಆಗ್ಬಿಡುತ್ತಾ? ಇಲ್ಲ. ಈಗ ಸುಮ್ಮನೆ ಇಂಟರ್ಫರೆನ್ಸ್ ಆಗ್ಬಿಡುತ್ತಾ? ಇಲ್ಲ. 2 ಅಥವಾ 2ಕ್ಕಿಂತ ಹೆಚ್ಚಿನ ವೇವ್ಗಳು ಕಲೆತಾಗ ಇಂಟರ್ಫರೆನ್ಸ್ ಆಗಿತ್ತು. ಹಾಗೆ ರಿಫ್ಲೆಕ್ಷನ್ ಯಾವಾಗಾಗಿತ್ತು? ಒಂದು ಕನ್ನಡಿ ಮೇಲೆ ಬಿದ್ದಾಗ ರಿಫ್ಲೆಕ್ಷನ್ ಆಗಿತ್ತು. ರಿಫ್ರಾಕ್ಷನ್ ಯಾವಾಗಾಗಿತ್ತು? ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋದಾಗ ರಿಫ್ರಾಕ್ಷನ್ ಆಗಿತ್ತು. ಹಾಗಾದರೆ ಡಿಫ್ರಾಕ್ಷನ್ ಯಾವಾಗಾಗುತ್ತೆ? ಕೇಳಿಸ್ಕೊಳ್ಳಿ. ಡಿಫ್ರಾಕ್ಷನ್ ಯಾವಾಗುತ್ತೆ ಅಂತಂದರೆ when light falls on the edges of the sharp object, ಅಥವಾ when light passes through a narrow hole, ಚಿಕ್ಕದಾಗಿರೋ ಹೋಲ್, ಪಿನ್ ಹೋಲ್ ಅಂತ ಕೂಡ ಕರೀತಾರೆ. ಇನ್ಫ್ಯಾಕ್ಟ್ ಪಿನ್ ಹೋಲ್ ಕ್ಯಾಮೆರಾಸ್ ಅಂತ ಮುಂಚೆ ಇರೋದು. ಪಿನ್ ಹೋಲ್ ಕಾನ್ಸೆಪ್ಟ್, ಅದ್ರ ಮೂಲಕ ಲೈಟ್ ತೂರ್ಕೊಂಡು ಹೋದಾಗ ಲೈಟ್ ಬೆಂಡ್ ಆಗುತ್ತೆ. ಸೊ ಬೆಂಡ್ ಆಗೋದು ಯಾವಾಗ? ವೆನ್ ಲೈಟ್ ಪಾಸಸ್ ಥ್ರೂ ಎ ನ್ಯಾರೋ ಸ್ಲಿಟ್ ಅಥವಾ ನ್ಯಾರೋ ಹೋಲ್, ಆರ್ ವೆನ್ ಇಟ್ ಫಾಲ್ಸ್ ಆನ್ ದಿ ಎಡ್ಜಸ್ ಆಫ್ ದಿ ಶಾರ್ಪ್ ಆಬ್ಜೆಕ್ಟ್. ಎಂಥ ಶಾರ್ಪ್ ಆಬ್ಜೆಕ್ಟ್ ಸರ್? ಎಷ್ಟು ಶಾರ್ಪ್ ಇರಬೇಕು? ಐ ಗಿವ್ ಯು ಜಸ್ಟ್ ಸಮ್ ಎಕ್ಸಾಂಪಲ್ಸ್. ಎಡ್ಜಸ್ ಆಫ್ ದ ಶೇವಿಂಗ್ ಬ್ಲೇಡ್ ಎಷ್ಟು ಶಾರ್ಪ್ ಇರುತ್ತೆ ನೋಡಿ. ಎಡ್ಜಸ್ ಆಫ್ ದ ಶೇವಿಂಗ್ ಬ್ಲೇಡ್ ಅಷ್ಟು ಶಾರ್ಪ್ ಇರಬೇಕು, ಅಷ್ಟು ಚಿಕ್ಕದಾಗಿರಬೇಕು, ಅಷ್ಟು ಥಿಕ್ನೆಸ್ ಕಡಿಮೆ ಇರಬೇಕು. ಅಥವಾ ಟಿಪ್ ಆಫ್ ದ ನೀಡಲ್, ಗುಂಡು ಪಿನ್ನು ಅಥವಾ ಸೇಫ್ಟಿ ಪಿನ್ನು, ಸೂಜಿ, ಅದ್ರ ಮೇಲೆ ಲೈಟ್ ಬಿದ್ದಾಗ ಬೆಂಡ್ ಆಗುತ್ತೆ. ಅಥವಾ ಸ್ಕ್ರಾಚಸ್ ಆನ್ ದಿ ಗ್ಲಾಸಸ್, ಗ್ಲಾಸಿನ ಮೇಲೆ ಸ್ಕ್ರಾಚ್ ಇರುತ್ತಲ್ಲ, ಅಲ್ಲಿ ಲೈಟ್ ಬಿದ್ದಾಗ ಅದು ಬೆಂಡ್ ಆಗುತ್ತೆ. ಸೊ ಡಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಇಟ್ ಫಾಲ್ಸ್ ಆನ್ ದಿ ಒಪೇಕ್ ಆಬ್ಜೆಕ್ಟ್. And that opaque object size must be very 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 small. ಈಗ ಫಾರ್ ಎಕ್ಸಾಂಪಲ್ ರೆಡ್ ಕಲರನ್ನೇ ತಗೊಳ್ಳೋಣ. ರೆಡ್ ಕಲರಿನ ವೇವ್ ಲೆಂತು 6000 ನ್ಯಾನೋಮೀಟರ್. ಓಕೆ, ಅಥವಾ ಇದನ್ನು ಬರೆಯೋದಾದರೆ 0.6 ಮೈಕ್ರೋಮೀಟರ್. ಓಕೆ, 0.6 ಮೈಕ್ರೋಮೀಟರ್. ಈಗ ನಾನು ರೆಡ್ ಲೈಟನ್ನು ಬೆಂಡ್ ಮಾಡಬೇಕು ಅಂದರೆ ಐ ಶುಡ್ ಅಲೋ ದಟ್ ಲೈಟ್ ಟು ಫಾಲ್ ಆನ್ ಎ ಶಾರ್ಪ್ ಆಬ್ಜೆಕ್ಟ್ ಲೈಕ್ ಟಿಪ್ ಆಫ್ ದ ನೀಡಲ್. ಓಕೆ, ಇದ್ರ ಮೇಲೆ ಅಲೋ ಮಾಡಬೇಕು ಬೀಳೋದಕ್ಕೆ. ದ ಟಿಪ್ ಶುಡ್ ಬಿ ಆಫ್ ದಿ ಆರ್ಡರ್ ಆಫ್ ಮೈಕ್ರೋಮೀಟರ್. ಕೂದಲಿನಷ್ಟು ಚಿಕ್ಕದಾಗಿರಬೇಕು. ಕೂದಲಿನ ಥಿಕ್ನೆಸ್ ನೋಡಿದಿರಲ್ವ ನೀವು? ಸೊ ಕೂದಲಿನ ಈಗ ಕೆಲವೊಮ್ಮೇನೋ ನಮ್ಮ ಕಣ್ಮುಂದೆ ಏನೋ ಕೂದಲು ಬಂದಾಗ ಅಲ್ಲೇನೋ ಒಂಥರ ಡಿಸೈನ್ ಕಾಣಿಸ್ತಾ ಇರುತ್ತೆ. ಪ್ಲೀಸ್ ಅಬ್ಸರ್ವ್ ದಿಸ್. Again it is due to diffraction. So light waves of wavelength micrometer size, when they fall on the object of micrometer size, then only they bend. So ಹಂಗಾದ್ರೆ ಡಿಫ್ರಾಕ್ಷನ್ ಆಗಲಿಕ್ಕೆ ಒಂದು ಕಂಡೀಷನ್ ಇದೆ ಅನ್ನಂಗೆ ಆಯ್ತಲ್ವಾ? ಎಸ್, ದೇರ್ ಈಸ್ ಎ ಕಂಡೀಷನ್. ಇದು 1 ಮಾರ್ಕಿಗೆ ಕೇಳ್ತಾರೆ, ವಾಟ್ ಈಸ್ ದ ಕಂಡೀಷನ್ ಫಾರ್ ಡಿಫ್ರಾಕ್ಷನ್? ಸೊ ದ ಕಂಡೀಷನ್ ಫಾರ್ ಡಿಫ್ರಾಕ್ಷನ್ 1 ಮಾರ್ಕಿಗೆ ಅಂದರೆ MCQನಲ್ಲೋ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕಲ್ಲೋ ಕೇಳ್ಬೋದು. ಸೊ ಕಂಡೀಷನ್ ಏನು? ಸೈಜ್ ಆಫ್ ದಿ ಆಬ್ಜೆಕ್ಟ್ should be
comparable to wavelength of the light, wavelength of the incident light. Since red wave is of 0.6 micrometer wavelength, the tip of the object also should be 0.6 micrometer. So ನಾವೆಲ್ಲ ಅಂದ್ಕೋತೀವಿ ಲೈಟ್ ಸ್ಟ್ರೈಟ್ ಲೈನಲ್ಲಿ ಹೊರಟು ಹೋಗುತ್ತೆ ಅಂತ, ಹೀಗೆ ಹೋಗುತ್ತೆ ಅಂತ. ಹೋಗುತ್ತೆ ಯಾವಾಗ ಅದು ಬ್ಲಂಟ್ ಅಂದರೆ ಶಾರ್ಪ್ ಇಲ್ಲದೆ ಇರತಕ್ಕಂಥ ಆಬ್ಜೆಕ್ಟಿನ ಮೇಲೆ ಬಿದ್ದರೆ ಸ್ಟ್ರೈಟಾಗಿ ಹೊರಟೋಗುತ್ತೆ. ಅದೇ ಟಿಪ್ ಶಾರ್ಪ್ ಆಗಿತ್ತಾ ಹೀಗೆ ಬೆಂಡ್ ಆಗುತ್ತೆ. ಸೊ ನಾವು ಅಂದ್ಕೋತೀವಿ ಇಲ್ಲೊಂದು ಸ್ಕ್ರೀನ್ ಇಟ್ಬಿಟ್ರೆ ಇಲ್ಲಿ ಪೆನ್ನನ್ನು ಇಟ್ಬಿಟ್ರೆ ಅದ್ರ ಮೇಲೆ ಲೈಟ್ ಬಿಟ್ಟರೆ ಪೆನ್ನಿನ ಶಾಡೋ ಇಲ್ಲಿ ಫಾರಮ್ ಆಗಿರುತ್ತೆ ಅಂತ ನಾವು ಅಂದ್ಕೋತೀವಿ ಅಲ್ವಾ. ಇದು ಶಾಡೋ ಅಂತ ಅಂದ್ಕೊಂಡಿರ್ತೀವಿ. ಯಾಕೆ? ಒಪೇಕ್ ಆಬ್ಜೆಕ್ಟಿನ ಮೂಲಕ ಲೈಟ್ ಪಾಸ್ ಆಗಲ್ಲ. ಆದರೆ ಡಿಫ್ರಾಕ್ಷನ್ ಹೇಳುತ್ತೆ ಲೈಟು ಶಾಡೋ ರೀಜನ್ನಿಗೂ ಬಂದು ಸ್ವಲ್ಪ ಬೀಳುತ್ತೆ, ಅಲ್ಲಿ ಕೂಡ ಸ್ವಲ್ಪ ಲೈಟ್ ಇರುತ್ತೆ ಅಂತ ಹೇಳುತ್ತೆ. ಸೊ ಇಷ್ಟು ಪೋರ್ಷನನ್ನು ಲೈಟು ಎನ್ಕ್ರೋಚ್ ಮಾಡಿಕೊಳ್ಳುತ್ತೆ ಅಂತ ನಾವು ಹೇಳಬಹುದು. ಸೊ ಡಿಫ್ರಾಕ್ಷನ್ ಅಂದರೆ ಇವಾಗ ಒಂದು ಡೆಫಿನೇಷನನ್ನು ಕೊಟ್ಬಿಡ್ತೀನಿ. ಇಷ್ಟು ಹೇಳಿ ನಾನು ಡೆಫಿನೇಷನನ್ನು ಕೊಡ್ತೀನಿ. ಏನಂತ? ಬೆಂಡಿಂಗ್ ಆಫ್ ಲೈಟ್ ಅಕ್ರಾಸ್ edges of the sharp and opaque object and hence encroachment of the shadow region is known as diffraction. ಇದು ಕರೆಕ್ಟ್ ಡೆಫಿನೇಷನ್. ಸೊ ಫಸ್ಟ್ ನಾನೇನು ಹೇಳಿದೆ? ಡಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಅಂತ ಹೇಳಿದೆ. ಆಮೇಲೆ ಏನು ಹೇಳಿದೆ? ಆಬ್ಜೆಕ್ಟ್ ಮಸ್ಟ್ ಎಲ್ಲಿ ಬೆಂಡ್ ಆಗುತ್ತೆ ಅಂತ ಹೇಳಿದೆ. ಇಟ್ ಶುಡ್ ಬಿ ಒಪೇಕ್ ಆಬ್ಜೆಕ್ಟ್ ಅಂತ. ಆಮೇಲೆ ಏನು ಹೇಳಿದೆ? ಒಪೇಕ್ ಆಬ್ಜೆಕ್ಟಿನ ಸೈಜ್ ಬಗ್ಗೆ ಮಾತಾಡಿದೆ. ಇವಾಗ ಇನ್ನೂ ಒಂಚೂರು ಏನೋ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ, ಎನ್ಕ್ರೋಚ್ಮೆಂಟ್ ಆಫ್ ದ ಶಾಡೋ ರೀಜನ್. ಇಲ್ಲಿಗೆ ಪಕ್ಕ ಆಗೋಯ್ತು. ಸೊ ವಾಟ್ ಈಸ್ ಡಿಫ್ರಾಕ್ಷನ್? ಬೆಂಡಿಂಗ್ ಆಫ್ ಲೈಟ್ across the edges of the sharp and opaque object and hence encroachment of the shadow region is known as diffraction. So ನೋಡಿ, ಶಾಡೋ ರೀಜನ್ನಲ್ಲೂ ಸ್ವಲ್ಪ ಲೈಟ್ ಇರೋದ್ರಿಂದ ಈ ಶಾಡೋ ಶಾರ್ಪ್ ಇರೋದಿಲ್ಲ, ಸ್ವಲ್ಪ ಬ್ಲರ್ ಆಗಿರುತ್ತೆ. ಅದನ್ನೇ ನಾನು ಮುಂಚೆ ಹೇಳಿದ್ದು. ನಿಮ್ಮ ಶಾಡೋಸನ್ನು ನೋಡ್ಕೊಳ್ಳಿ, ನೆರಳನ್ನು ನೋಡ್ಕೊಳ್ಳಿ, ಎಡ್ಜಲ್ಲಿ. ನಾಳೆನೇ ನೀವು ನೋಡಿ, ನೀವು ಬಿಸಿಲಲ್ಲಿ ಹೋಗ್ಬಿಟ್ಟು ನೀವು ಶಾಡೋನ ನೋಡಿ, 100% ನಿಮಗೆ ಅರ್ಥ ಆಗಿಬಿಡುತ್ತೆ ಸರ್ ಹೇಳಿದ್ದು ಕರೆಕ್ಟ್ ಅಂತ. ಸೊ ಬೆಂಡಿಂಗ್ ಆಫ್ ದ ಲೈಟ್ ಆ್ಯಂಡ್ ಹೆನ್ಸ್ ಎನ್ಕ್ರೋಚ್ಮೆಂಟ್ ಆಫ್ ದ ಶಾಡೋ ರೀಜನ್ ಈಸ್ ನೋನ್ ಆಸ್ ಡಿಫ್ರಾಕ್ಷನ್. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಈಗ ಮುಂದೆ ಹೋಗೋಣ. ಎಡ್ಜಸ್ ಆಫ್ ದ ಶೇವಿಂಗ್ ಬ್ಲೇಡ್ ಅದು ಚಿಕ್ಕದಾಗಿರುತ್ತೆ. ಸೊ ಅಲ್ಲಿ ಲೈಟ್ ಬಿದ್ದಾಗ ನಿಮಗೆ ಅಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಪ್ಯಾಟ್ರನ್ ಫಾರಮ್ ಆಗುತ್ತೆ, ಅಥವಾ ಶಾಡೋ ರೀಜನ್ ಲೈಟ್ ಪ್ಯಾಟ್ರನ್ ಡಿಫ್ರಾಕ್ಷನ್ ಪ್ಯಾಟ್ರನ್ ಫಾರಮ್ ಆಗುತ್ತೆ. ಇನ್ನು ಸಿ ಡಿ ಅಂದರೆ ಏನು? ಸಿ ಡಿ ಮೇಲೆ ಲೇಸರ್ ಬೀಮಲ್ಲಿ ಒಂದು ಸ್ಕ್ರ್ಯಾಚ್ಗಳನ್ನು ಮಾಡಿರ್ತಾರೆ, ಅವನ್ನ ಟ್ರ್ಯಾಕ್ ಅಂತ ಕರಿತೀವಿ. ಓಕೆ, ಸೊ ಸಿ ಡಿ ಸರ್ಫೇಸ್ ಮೇಲೆ ಲೇಸರ್ ಬೀಮಿಂದ ಚಿಕ್ಕದಾಗಿರೋ ಟ್ರ್ಯಾಕ್ಗಳನ್ನು ಮಾಡಿರ್ತಾರೆ. ಆ ಟ್ರ್ಯಾಕಲ್ಲಿ ಡೇಟಾನ ಸ್ಟೋರ್ ಮಾಡಿರ್ತಾರೆ. ಆ ಟ್ರ್ಯಾಕ್ ಮಾಡಿರ್ತಾರಲ್ಲ ಅದು ಒಂಥರ ಸ್ಕ್ರ್ಯಾಚ್ ಇದ್ದಂಗೆ. ಈಗ ಇದೇ ಸಿ ಡಿ ಅಂತ ತಿಳ್ಕೊಂಡ್ರೆ ಇದ್ರ ಮೇಲೆ ಸಣ್ಣದಾಗಿ ಈ ಥರ ಕೊರೆದಿರ್ತಾರೆ, ಲೇಸರ್ ಬೀಮಿಂದ ಕೊರೆದಿರ್ತಾರೆ. ಸೊ ಅವೆಲ್ಲ ಟ್ರ್ಯಾಕ್ಗಳವು. ಆ ಟ್ರ್ಯಾಕಲ್ಲಿ ನಾವು ಡೇಟಾ ಸ್ಟೋರ್ ಮಾಡ್ತೀವಿ. ಅದು ಡೇಟಾ ಸ್ಟೋರ್ ಮಾಡೋದು ಹೇಗೆ ಅದೆಲ್ಲ ಆಮೇಲೆ ಬೇರೆ ಯಾವುದಾದ್ರೂ ಇದರಲ್ಲಿ ಡಿಸ್ಕಸ್ ಮಾಡೋಣ. ಈಗ ಆ ಟ್ರ್ಯಾಕ್ ಇದೆಯಲ್ಲ ಅದು ಒಂಥರ ಸ್ಕ್ರ್ಯಾಚ್ ಇದ್ದಂಗೆ. ಅದ್ರ ಮೇಲೆ ವೈಟ್ ಲೈಟ್ ಬಿದ್ದಾಗ ಹೀಗೆ ಬಿದ್ದಾಗ ಬೆಂಡ್ ಆಗಿ ಬೇರೆ ವೇವ್ ಲೆಂತ್ ಬೇರೆ ಕಡೆ ಹೋಗುತ್ತೆ. ಹಾಗಾಗಿ ನಮಗೆ ವಿಬ್ ಗೈರ್ ಕಲರ್ ಕಾಣಿಸುತ್ತೆ, ಹೌದಲ್ವಾ? ಇನ್ನು ಸ್ಪೈಡರ್ಸ್ ವೆಬ್ಬಿಗೆ ಬರೋಣ. ಸ್ಪೈಡರ್ಸ್ ವೆಬ್ ಅಂದರೆ ಜೇಡರ ಬಲೆನಲ್ಲಿ ನೋಡಿದಿರಲ್ವ, ಥ್ರೆಡ್ಗಳು ಎಷ್ಟು ಥಿನ್ನಾಗಿರ್ತವೆ. ಅದು ಗಾಡ್ ಗಿಫ್ಟ್ ಮಕ್ಕಳೇ. ಜೇಡರ ಬಲೆ ಇದೆಯಲ್ಲ, ಐ ಟೆಲ್ ಯು ಒನ್ ಥಿಂಗ್ ಅಬೌಟ್ ದಿಸ್ ಸ್ಪೈಡರ್ಸ್ ವೆಬ್. ಈಗ ಜೇಡರ ಬಲೆ ನಾವೆಲ್ಲ ನೋಡಿದ್ದೀವಿ, ಏನು ಕಟ್ಟುತ್ತೆ ಅಂತಂದು ಗೊತ್ತು. ಯಾಕೆ ಕಟ್ಟುತ್ತೆ? ಯಾಕೆ ಅಂತಂದರೆ ಅದರಲ್ಲಿ ಯಾವ್ದಾದ್ರು ಒಂದು ಹುಳು ಬಂದು ಸಿಕ್ಕಾಕೊಂಡ್ರೆ ನನಗೆ ತಿನ್ನಲಿಕ್ಕೆ ಆಹಾರ ಸಿಗುತ್ತೆ. ಅಂದರೆ ಅದು ಇಟ್ ಈಸ್ ಕ್ಯಾಚಿಂಗ್ ದ ಪ್ರೇ ಅಂದರೆ ಆಹಾರ ಅಂತ, ಅದರ ಬೇಟೆ ಅಂತ ಕರಿಬೋದು ಕನ್ನಡದಲ್ಲಿ. ಅದನ್ನು ಹಿಡಿಲಿಕ್ಕೋಸ್ಕರ ಜೇಡ ಬಲೆ ಕಟ್ಟಿರುತ್ತೆ, ಹೌದಾ? ಇದು ನಮ್ಮ ಮನೆಯಲ್ಲಿ ಸುತ್ತಮುತ್ತ ನೋಡೋ ಸಣ್ಣ ಜೇಡಗಳು. ಆದರೆ ಕಾಡಲ್ಲಿ ದೊಡ್ಡ ಜೇಡಗಳಿದ್ದಾವೆ. ಜೈಂಟ್ ಸ್ಪೈಡರ್ಸ್ ಆರ್ದೇ ಇರೋ ಇಷ್ಟಿಷ್ಟಪ್ಪ ಜೇಡಗಳಿದ್ದಾವೆ. ಅವಕ್ಕೂ ಊಟ ಬೇಕಲ್ವಾ? ಅವು ಕೂಡ ದೊಡ್ಡ ಬಲೆನೇ ಎಣಿತವೆ, ದೊಡ್ಡ ಬಲೆನ ನೇಯ್ತವೆ ಅವು. ಆದರೆ ಆ ಬಲೆ ಏನು ನೇಯ್ದಿರ್ತಾವಲ್ಲ, ಓಕೆ, ಹೀಗೆ ಇರುತ್ತಲ್ವಾ? ಓಕೆ, ಸೊ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಥರ ಬಲೆ ಹೆಣೆದಿರೋದ್ರಲ್ಲಿ ಅವೇನು ದಪ್ಪ ಥ್ರೆಡ್ ಏನಲ್ಲ, ಅವು ತಿನ್ ಥ್ರೆಡ್ಡೇನೆ. ಓಕೆ, ಈ ಥರ ಬಲೆ ಹೆಣೆದು ಪಾಪ ಅದೇನೋ ಒಂದು ಸಣ್ಣ ಹುಳನೋ ಅಥವಾ ಏನೋ ಒಂದು ಚಿಟ್ಟೆನೋ ಅಥವಾ ಏನೋ ಒಂದು ಸಣ್ಣ ಹಲ್ಲಿನೋ ಏನೋ ಬಂದು ಸಿಕ್ಕಾಕೊಳ್ಳುತ್ತೆ, ನಾನು ಆಮೇಲೆ ತಿನ್ಬೋದು ಅಂತ ಅದು ಕಾಯ್ತಾ ಇರುತ್ತೆ. ಅದು ಜೇಡ.
ಬೈ ಚಾನ್ಸ್ ಯಾವುದಾದ್ರು ಒಂದು ಪಕ್ಷಿ ಬಂದುಬಿಟ್ರೆ ಪಕ್ಷಿ ಸಿಕ್ಕಾಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಮ್ಯಾಸಿವ್, ತೂಕ ಜಾಸ್ತಿ ಇರುತ್ತೆ. ಜೋರಾಗಿ ಹಾರ್ಕೊಂಬಂದು ಆ ವೆಬ್ಗೆ ಹೊಡೆದು ಬಿಟ್ರೆ ವೆಬ್ ತುಂಡಾಗೋಗ್ಬಿಡುತ್ತೆ ಅಲ್ವಾ. ಆವಾಗ ಜೇಡರ ಬಲೆಯ ಪರ್ಪಸ್ಸೇ ಸರ್ವ್ ಆಗೋದಲ್ವಾ. ಏನಿದು ಸರ್ ಎಲ್ಲಿಂದ ಎಲ್ಗೋ ಹೊರಟೋಗ್ಬಿಟ್ರು ಅಂದ್ಕೋಬೇಡಿ. ದಯವಿಟ್ಟು ನೋಡಿ, ನಾನು ಹೇಳೋದು ಏನು ಗೊತ್ತಾ, ನೀವು ಜಾಸ್ತಿ ವಿಷಯಗಳನ್ನು ತಿಳ್ಕೋಬೇಕು. ಸರ್ ತಿಳ್ಕೊಂಡು ನಾನೇನು ಮಾಡೋದು ಅಂತ ಅಂದ್ಕೋಬೇಡಿ. ನೀವು ಕಲಿತಂಥ ವಿಷಯಗಳು, ಜ್ಞಾನ ಇದೆಯಲ್ಲ, ಅದು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸುಮ್ಮನೆ ಎಕ್ಸಾಮ್ ಪರ್ಪಸ್ಗೋಸ್ಕರ ಏನೋ ಚೂರು ಓದೋದಲ್ಲ, ಅಡಿಷನಲ್ ಆಗಿ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋಗಬೇಕು. ಮಕ್ಕಳೇ, ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ನೀವು ದಯವಿಟ್ಟು ಮೊಬೈಲನ್ನು ಯೂಸ್ ಮಾಡಿ, ಬರೀ ಈ ಥರದಕ್ಕೋಸ್ಕರ ಮಾತ್ರ ಯೂಸ್ ಮಾಡಿ. ಬಾಕಿ ಟೈಮಲ್ಲಿ ಸ್ವಲ್ಪ ಯಾವುದಾದ್ರು ಎಕ್ಸ್ಟ್ರಾ ಬುಕ್ಗಳನ್ನು ಓದಿ, ಸೈನ್ಸಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿರೋ ಪುಸ್ತಕಗಳನ್ನು ಓದಿ. ಸುಮಾರು ಜನ ಒಳ್ಳೊಳ್ಳೆ ಲೇಖಕರು ಕನ್ನಡದಲ್ಲಿ ಆರ್ಟಿಕಲನ್ನು ಬರೆದಿದ್ದಾರೆ. ಇಲ್ಲಿ ಬನ್ನಿ ವಾಪಸ್ಸು. ಈಗ ಪಕ್ಷಿ ನೋಡಿ, ರಿಫ್ರಾಕ್ಷನಿಂದ ನಾನು ಇಲ್ಲೆಲ್ಗೋ ಬಂದಿದ್ದೀನಿ, ಮತ್ತು ವಾಪಸ್ ಹೋಗ್ತೀನಿ. ಐ ವಿಲ್ ಡೆಫಿನೆಟ್ಲಿ ಗೋ ಬ್ಯಾಕ್. ಪಕ್ಷಿ ಏನಾದರೂ ಬಂದು ಜೇಡರ ಬಲೆಗೆ ಹೊಡೆದು ಬಿಟ್ರೆ ಜೇಡರ ಬಲೆ ಉಳ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ ಸರ್, ತುಂಡಾಗುತ್ತೆ. ತುಂಡಾದಾಗ ಅವಾಗ ಏನಾಗುತ್ತೆ, ಜೇಡಕ್ಕೆ ಊಟ ಸಿಗುತ್ತಾ? ಸಿಕ್ಕೋದಿಲ್ಲ. ಆದರೆ ಇವತ್ತಿನ ತನಕ, ಇಲ್ಲಿ ತನಕ ಒಂದು ಪಕ್ಷಿನೂ ಕೂಡ ಬಂದು ಜೇಡರ ಬಲೆಗೆ ಡಿಕ್ಕಿ ಹೊಡೆದಿಲ್ಲ. ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗಿ, ಯಾವ ಕಾಡನ್ನು ತಗೊಳ್ಳಿ, ನೀವು ಅಮೆಜಾನ್ ಫಾರೆಸ್ಟನ್ನೇ ತಗೊಳ್ಳಿ, ಯಾವ ಕಾಡಲ್ಲೂ ಕೂಡ ಒಂದು ಪಕ್ಷಿನೂ ಕೂಡ ಬಂದು ಜೇಡರ ಬಲೆಗೆ ಡಿಕ್ಕಿ ಹೊಡೆದ್ಬಿಟ್ಟು ಬಲೆನ ತುಂಡು ಮಾಡಿಲ್ಲ. ಅಂದರೆ ಏನು ಸರ್, ಜೇಡ ಮತ್ತು ಅಂದರೆ ಸ್ಪೈಡರು ಮತ್ತು ಪಕ್ಷಿಗಳು ಫ್ರೆಂಡ್ಸಾ? ಅವೆರಡರ ಮಧ್ಯೆ ಏನಾದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಎಸ್, ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದು ದೇವರ ವರ ಅಂತಂದೇ ಬೇಕಾದ್ರೆ ಕರಿಬೋದು, ಗಾಡ್ ಗಿಫ್ಟ್ ಅಂತಂದೇ ಕರಿಬೋದು. ಏನು ವರ? ಈ ಜೇಡರ ಬಲೆ ಹಿಡಿಯುತ್ತಲ್ಲ ಜೇಡ, ಆ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ಡಲ್ಲಿ ಒಂಥರ ಏನೋ ವಿಶೇಷವಾದ ಒಂದು ಕೆಮಿಕಲನ್ನು ಅದು ರಿಲೀಸ್ ಮಾಡಿರುತ್ತೆ. ಅದು ಏನು ಮಾಡುತ್ತೆ, ಅಲ್ಲಿಂದ ಒಂಥರ ರೇಡಿಯೇಷನ್ಸನ್ನು ಎಮಿಟ್ ಮಾಡುತ್ತೆ. ಆ ರೇಡಿಯೇಷನ್ಸನ್ನು ನಾವು UV ರೇಡಿಯೇಷನ್ ಅಂತ ಕರಿತೀವಿ, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಕರಿತೀವಿ. ನೋಡಿ, ಸೃಷ್ಟಿಯ ವೈಚಿತ್ರ್ಯ ಏನೆಲ್ಲ ಇದೆ. UV ರೇಡಿಯೇಷನ್ ಬರುತ್ತಲ್ವಾ, ಪಕ್ಷಿಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಓ ಇಲ್ಲೇನೋ ಅಬ್ಸ್ಟ್ರಕಲ್ಲಿದೆ ಅಂತ ಹೇಳಿ. ಆ UV ರೇಡಿಯೇಷನ್ ನೋಡಿ ಹಾಗೆ ತಿರ್ಕೊಂಡ್ಬಿಡುತ್ತೆ, ಬಲೆ ಹತ್ರ ಹೋಗೋದೇ ಇಲ್ಲ. ಸೊ ದ ನೆಟ್ ಈಸ್, ಸ್ಪೈಡರ್ ವೆಬ್ ಈಸ್ ಪ್ರೊಟೆಕ್ಟೆಡ್. ಓಕೆ, ಸೊ ಇದು ಡಿಫ್ರೆಂಟ್ ಪಾರ್ಟ್, ಬಯಾಲಜಿ ಕನೆಕ್ಟೆಡ್ ಮ್ಯಾಟರ್. ಈ ಥರ ಬಯಾಲಜಿ ಕನೆಕ್ಟೆಡ್ ಮ್ಯಾಟರ್ ಸಾಕಷ್ಟಿದೆ, ನಾನು ಬರ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಬ್ಯಾಕ್ ಟು ದಿಸ್. ಸ್ಪೈಡರ್ಸ್ ವೆಬ್ಬಿನ ಥ್ರೆಡ್ಡು ಕೂಡ ಥಿನ್ನಾಗಿರೋದ್ರಿಂದ ಅದ್ರ ಮೇಲೆ ಬಿದ್ದಂಥ ಲೈಟು ಏನಾಗುತ್ತೆ, ಬೆಂಡ್ ಆಗುತ್ತೆ. ಸೊ ಇವೆಲ್ಲನೂ ಡಿಫ್ರಾಕ್ಷನ್ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್. ಶಲ್ ಐ ಪ್ರೊಸೀಡ್? ಓಕೆ, ಡಿಫ್ರಾಕ್ಷನ್ ಅಂದರೆ ಏನು ಅಂತ ಮಾತ್ರ ಹೇಳಿದೆ ಅಷ್ಟೇ. ಇಟ್ ಈಸ್ ನಥಿಂಗ್ ಬಟ್ ಬೆಂಡಿಂಗ್ ಆಫ್ ಲೈಟ್, ಮತ್ತು ಕಂಡೀಷನನ್ನು ಹೇಳಿದೆ. ಆಬ್ಜೆಕ್ಟ್ ಮಸ್ಟ್ ಬಿ ಕಂಪೇರಬಲ್ ಟು ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ವೇವ್. ಓಕೆ ಮಕ್ಕಳೇ, ಸೊ ಈಗ ಸೌಂಡ್ ವೇವ್ ಇದೆಯಲ್ಲ, ಸೌಂಡ್ ವೇವ್ ಆಲ್ಸೋ ಅಂಡರ್ಗೋ ಡಿಫ್ರಾಕ್ಷನ್. ಸೌಂಡ್ ವೇವ್ಸು ತುಂಬ ದೊಡ್ಡದಾಗಿರ್ತವೆ, ದೊಡ್ಡ ವೇವ್ಸ್ ಆಗಿರೋದ್ರಿಂದ ತುಂಬ ಲೆಂತಿಯಾಗಿರ್ತವೆ. ಹಾಗಾಗಿ ಸೌಂಡ್ ವೇವ್ಸನ್ನು ಬೆಂಡ್ ಮಾಡೋದು ಭಾಳ ಕಷ್ಟ ಏನೂ ಅಲ್ಲ. ಅದೇ ಲೈಟ್ ವೇವ್ಸ್ ಇದೆಯಲ್ಲ, ಅವನ್ನ ಬೆಂಡ್ ಮಾಡೋದು ಭಾಳ ಕಷ್ಟ. ಯಾಕೆ ಸರ್? ಬಿಕಾಸ್ ದೇ ಆರ್ ವೆರಿ ವೆರಿ ಸ್ಮಾಲ್ ಇನ್ ಸೈಜ್. ಅವನ್ನ ಬೆಂಡ್ ಮಾಡಬೇಕಂದ್ರೆ ಮೈಕ್ರೋ ಆಬ್ಜೆಕ್ಟ್ಸೇ ಬೇಕು. ದಟ್ ಈಸ್ ವೈ ವಿ ಕೆನಾಟ್ ಸಿ ದ ಡಿಫ್ರಾಕ್ಷನ್ ಸೋ ಈಸಿಲಿ. ವಿ ಕ್ಯಾನ್ ಸಿ ದ ಡಿಫ್ರಾಕ್ಷನ್ ಆಫ್ ಸೌಂಡ್ ಈಸಿಲಿ ಬಟ್ ನಾಟ್ ದ ಲೈಟ್. ಓಕೆ, ವೈ? ಬಿಕಾಸ್ ಸೌಂಡ್ ವೇವ್ಸ್ ಆರ್ ಬಿಗ್, ದೇ ಬೆಂಡ್ ಈಸಿಲಿ. ಲೈಟ್ ವೇವ್ಸ್ ಆರ್ ಸ್ಮಾಲ್, ದೇ ಡೋಂಟ್ ಬೆಂಡ್ ಸೋ ಈಸಿಲಿ. ಓಕೆ, ಸರಿ, ಲೆಟ್ ಮಿ ಗೋ ಅಹೆಡ್ ಫರ್ದರ್. ಈಗ ಈ ಡಿಫ್ರಾಕ್ಷನ್ ಆಫ್ ಲೈಟನ್ನು ವೇವ್ ಥಿಯರಿಯಿಂದ ಎಕ್ಸ್ಪ್ಲೈನ್ ಮಾಡ್ಬೋದು. ಯೂಸಿಂಗ್ ವೇವ್ ಥಿಯರಿ ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ಲೈನ್. ಸೊ ಹೌ ಟು ಎಕ್ಸ್ಪ್ಲೈನ್ ಐ ವಿಲ್ ಡಿಸ್ಕಸ್ ನಾವು. ಹೌ ಟು ಗಿವ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಡಿಫ್ರಾಕ್ಷನ್ ಯೂಸಿಂಗ್ ವೇವ್ ಥಿಯರಿ ಐ ವಿಲ್ ಟೇಕ್ ಅಪ್ ನಾವು. ಬಿಫೋರ್ ದಟ್ ಒನ್ ಸ್ಮಾಲ್ ಇಂಟ್ರೆಸ್ಟಿಂಗ್ ಥಿಂಗ್ ಐ ವುಡ್ ಲೈಕ್ ಟು ಮೆನ್ಷನ್. ಇದನ್ನು ಬಹುಶಃ ಸುಮಾರು ಜನ ಹೇಳೋದಿಲ್ಲ, ಯಾಕೆಂದರೆ ಅದು ಸಬ್ಜೆಕ್ಟ್ಗೆ ಕನೆಕ್ಟ್ ಆಗಿದ್ರೂ ಎಕ್ಸಾಮಿಗೆ ಕನೆಕ್ಟ್ ಆಗಿರೋದಿಲ್ಲ. ಆದರೂ ನಾನು ಎಕ್ಸಾಮಿಗೆ ಕನೆಕ್ಟ್ ಆಗಿದೆಯೋ ಬಿಟ್ಟಿದೆಯೋ ನಾನು ನೋಡ್ತಾ ಇದ್ದೀನಿ. ನನಗೆ ವೀಡಿಯೋಸಲ್ಲಿಗೆ ಕಾಮೆಂಟ್ಸ್ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ನೀವು ಯಾರ್ಯಾರು ನೋಡ್ತಿದ್ದೀರೋ ನೀವೆಲ್ಲನೂ ನಿಜವಾಗ್ಲೂ ಫಿಸಿಕ್ಸನ್ನು ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ನೋಡ್ತಾ ಇದ್ದೀರಾ ಹೊರತು ಬರೀ ಮಾರ್ಕ್ಸಿನ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಕಾಮೆಂಟ್ಸ್ ಆಗ್ತಾಯಿದೆ, ಸರ್ ನೀವು ನನಗೆ ಏನೋ ಎಷ್ಟು ಅಂದರೆ ಪದ ಎಲ್ಲ ಬಳಸಬಾರ್ದು, ಅದು ಹೇಳ್ತೀನಿ ಸರ್, ನೀವು ಒಂಥರ ಗಾಡ್ ಇದ್ದಂಗೆ ಫಿಸಿಕ್ಸಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ದಯವಿಟ್ಟು ನಾನೇನು ಗಾಡ್ ಅಲ್ಲ, ನನಗೆ ತಿಳ್ಕೊಂಡಿರೋ ಅಲ್ಪ ಸ್ವಲ್ಪನ ನಿಮಗೆ ಹೇಳ್ತಾ ಇದ್ದೀನಿ. ಸರಿ, ಏನಪ್ಪ ಅದು ಇನ್ಸಿಡೆಂಟ್ ಅಂದರೆ 1819ನೇ ಇಸ್ವಿಯಲ್ಲಿ 1800ರಲ್ಲಿ ಏನು ಮಾಡ್ದ, ಯಂಗ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಿಂದ ವೇವ್ ಥಿಯರಿನ ಪ್ರೂವ್ ಮಾಡ್ದ.
ಯಾವಾಗ ವೇವ್ ಥಿಯರಿನ ಪ್ರೂವ್ ಮಾಡಿನೋ ವೇವ್ ಥಿಯರಿ ಸಿಕ್ಕಾಬಟ್ಟೆ ಸಕ್ಸಸ್ಫುಲ್ ಥಿಯರಿ ಆಗೋಗ್ಬಿಡ್ತು. ಅಲ್ಲಿ ತನಕ ಈ ನ್ಯೂಟನ್ ಸಪೋರ್ಟರ್ಸ್ ಒಂದಷ್ಟು ಜನ ಇದ್ದರು. ನ್ಯೂಟನ್ನೂ ಇರಲಿಲ್ಲ, ಹೈಗನ್ನೂ ಇರಲಿಲ್ಲ. ಅವ್ರು ಆಗಲೇ ಸತ್ತು 150-200 ವರ್ಷ ಆಗೋಗ್ಬಿಟ್ಟಿತ್ತು. ಆದರೆ ಒಂದು ಫಾಲೋವರ್ಸ್ ಇರ್ತಾರಲ್ಲ, ಅವರು ಆರ್ಗ್ಯೂ ಮಾಡೋರು. ನ್ಯೂಟನ್ ಸಪೋರ್ಟರ್ಸು ಇಲ್ಲಪ್ಪ ಲೈಟ್ ಪಾರ್ಟಿಕಲೇನೆ, ಇಟ್ ಇಸ್ ಸ್ಟ್ರೀಮ್ ಆಫ್ ಪಾರ್ಟಿಕಲ್ ಅಂತ ಆರ್ಗ್ಯೂ ಮಾಡ್ತಾ ಇದ್ರು. ಆದರೆ ವೇವ್ ಥಿಯರಿ ಯಾವಾಗ ಸಕ್ಸಸ್ಫುಲ್ ಆಗೋಗ್ಬಿಡ್ತು ಆಫ್ಟರ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಅವ್ರು ಸ್ವಲ್ಪ ಸೈಲೆಂಟ್ ಆದರು. ಯಾರು? ನ್ಯೂಟನ್ ಸಪೋರ್ಟರ್ಸ್. ಪಾರ್ಟಿಕಲ್ ಥಿಯರಿಯನ್ನು ಸಪೋರ್ಟ್ ಮಾಡಿದ್ದಂಥ ವಿಜ್ಞಾನಿಗಳು ಸ್ವಲ್ಪ ಸೈಲೆಂಟ್ ಆದರೂ ಅವರೇನು ಬಾಯಿ ಮುಚ್ಕೊಂಡು ಕೂರಲಿಲ್ಲ, ನೋಡ್ತಾ ಇದ್ರು, ಕಾಯ್ತಾ ಇದ್ರು. ಏನಾದರೂ ಮಾಡಿ ಹೈಗನ್ಸ್ ಥಿಯರಿ ಸುಳ್ಳು, ಪಾರ್ಟಿಕಲ್ ಥಿಯರಿ ನ್ಯೂಟನ್ ಥಿಯರಿನೇ ಸತ್ಯ ಅಂತ ಪ್ರೂವ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಅಂಥ ಟೈಮಲ್ಲಿ 1819 ಇಸ್ವಿನಲ್ಲಿ ಒಬ್ಬ ಸೈಂಟಿಸ್ಟ್, ಅವನ ಹೆಸರು ಫ್ರೆಸ್ನೆಲ್. ಸೈಲೆಂಟ್ ಆಗುತ್ತೆ, ಅದನ್ನು ನಾವು ಫ್ರೆನೆಲ್ ಅಂತ ಓದಬೇಕು. ಸದ್ಯಕ್ಕೆ ನಾನು ಫ್ರೆಸ್ನೆಲ್ ಅಂತ ಹೇಳಿರ್ತೀನಿ, ಬಟ್ ಆ್ಯಕ್ಚುಲಿ ಇಟ್ a wrong pronunciation. ಫ್ರೆನೆಲ್. ಅವನು ಇನ್ನೂ ಚಿಕ್ಕ ಹುಡುಗ ಇದ್ದ, ಒಂದು 22 ವರ್ಷ 23 ವರ್ಷ ಸ್ಟೂಡೆಂಟ್. ಅವನು ಒಂದು ಏನು ಡಿಫ್ರಾಕ್ಷನ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಬರೆದು ವೇವ್ ಥಿಯರಿಯನ್ನು ಯೂಸ್ ಮಾಡಿ ಡಿಫ್ರಾಕ್ಷನನ್ನು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಫ್ರಾನ್ಸಲ್ಲಿ ಒಂದು ಫ್ರೆಂಚ್ ಸೈನ್ಸ್ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಇರುತ್ತೆ. ಈಗ ಇಂಡಿಯಾದಲ್ಲೂ ಇದೆ, ಇಂಡಿಯನ್ ಸೈನ್ಸ್ ಅಕಾಡೆಮಿ ಅಂತ ಇದೆ. ದಯವಿಟ್ಟು ಇಂಡಿಯನ್ ಸೈನ್ಸ್ ಅಕಾಡೆಮಿದು ವೆಬ್ಸೈಟನ್ನು ಚೆಕ್ ಮಾಡಿ, ನಿಮಗೆ ಭಾಳಷ್ಟು ಅಲ್ಲಿ ಆಪರ್ಚುನಿಟೀಸ್ ಇರ್ತವೆ. ಯಾವುದೋ ಕಾನ್ಫರೆನ್ಸ್ ಅಟೆಂಡ್ ಮಾಡ್ಬೋದು, ಯಾವುದೋ ಕಾಂಪಿಟೇಷನಲ್ಲಿ ಅಟೆಂಡ್ ಮಾಡ್ಬೋದು, ಸ್ಕಾಲರ್ಶಿಪ್ಸ್ ಕೊಡ್ತಾ ಇರ್ತಾರೆ, ಪ್ರೈಸಸ್ ಕೊಡ್ತಾ ಇರ್ತಾರೆ. ಓಕೆ, ಸೊ ನೀವು ಮುಂದೆ ಹೋಗ್ತಾ ಇಂಡಿಯನ್ ಸೈನ್ಸ್ ಅಕಾಡೆಮಿ ಅಥವಾ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ನ ಸ್ವಲ್ಪ ಚೆಕ್ ಮಾಡಿ. ಹಾಗೆ ಆಗಿನ ಕಾಲದಲ್ಲಿ ಫ್ರಾನ್ಸಲ್ಲಿ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇತ್ತು. ಅಲ್ಲಿಗೆ ಈ ಫ್ರೆನೆಲ್ ಏನು ಮಾಡ್ದ, ಈ ಡಿಫ್ರಾಕ್ಷನ್ಗೆ ಏನೇನು ಬರ್ದಿದ್ನ ಅದನ್ನ ಸಬ್ಮಿಟ್ ಮಾಡ್ದ. ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಆ ಕಾಂಪಿಟೇಷನ್ಗೆ ಇದನ್ನು ಸಬ್ಮಿಟ್ ಮಾಡಿದಾಗ ಏನಾಯಿತು, ಆ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಬಂದ್ಬಿಡ್ತು, ಅವನಿಗೆ ಗೆದ್ಬಿಟ್ಟ ಕಾಂಪಿಟೇಷನನ್ನು. ಆದರೆ ಆ ಫ್ರಾನ್ಸಲ್ಲಿ ಏನು ಅದೇ ಅಕಾಡೆಮಿ ಇತ್ತಲ್ಲ, ಅಕಾಡೆಮಿನಲ್ಲಿ ಕೆಲವರು ನ್ಯೂಟನ್ ಸಪೋರ್ಟರ್ಸ್ ಇದ್ದರು. ನ್ಯೂಟನ್ ಸಪೋರ್ಟರ್ಸ್ಗೆ ಒಂಥರ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಇದೇನಿದು ಡಿಫ್ರಾಕ್ಷನನ್ನು ಇವನು ಹೈಗನ್ಸ್ ಥಿಯರಿಯಿಂದ ಎಕ್ಸ್ಪ್ಲೇನ್ ಮಾಡ್ಬಿಟ್ಟವನೆ, ಇದು ತಪ್ಪು, ಹಾಗೆ ಹೀಗೆ ಅಂತ. ನೋಡಿ, ಇಂಟೆಲೆಕ್ಚುಯಲ್ಸ್ ಕೂಡ ಜಗಳ ಆಡೋದು ಎಷ್ಟು ಚೆನ್ನಾಗಿ ಜಗಳ ಆಡ್ತಾರೆ ಅನ್ನೋದಕ್ಕೆ ಇದು ಬ್ಯೂಟಿಫುಲ್ ಎಕ್ಸಾಂಪಲ್. ಅಲ್ಲಿ ಒಬ್ಬ ಪಾಯ್ಸನ್ ಅಂತ ಇದ್ದ. ಪಾಯ್ಸನ್ ಅನ್ನೋನು ಏನು ಮಾಡ್ದ, ನೋಡಪ್ಪ ಫ್ರೆನೆಲ್, ನೀನು ಏನೋ ಎಕ್ಸ್ಪ್ಲೈನ್ ಮಾಡಿದೆಯಲ್ಲ, ಈ ಎಕ್ಸ್ಪ್ಲನೇಷನ್ನೇ ಕರೆಕ್ಟ್ ಆಗೋದಾದರೆ ನಾನೊಂದು ಪಾಯಿಂಟ್ ಹೇಳ್ತೀನಿ, ಇದನ್ನು ವೆರಿಫೈ ಮಾಡು. ನಾನು ಹೇಳೋ ಪಾಯಿಂಟ್ನ ನೀನು ವೆರಿಫೈ ಮಾಡಿ ಪ್ರೂವ್ ಮಾಡಲಿಲ್ಲ ಅಂತಂದರೆ ವೇವ್ ಥಿಯರಿ ಸುಳ್ಳು ಅಂತ ಒಪ್ಕೋಬೇಕು. ಒಂದು ವೇಳೆ ನೀನು ಪ್ರೂವ್ ಮಾಡಿಬಿಟ್ರೆ ನಾವು ವೇವ್ ಥಿಯರಿ ಸರಿ, ಪಾರ್ಟಿಕಲ್ ಥಿಯರಿ ಸುಳ್ಳು ಅಂತ ಸೈಲೆಂಟ್ ಆಗಿಬಿಡ್ತೀವಿ ಅಂತ ಒಂದು ಚಾಲೆಂಜನ್ನು ರೈಸ್ ಮಾಡ್ದ. ಯಾರು? ಪಾಯ್ಸನ್. ಸರಿ ಸರ್, ಅದೇನು ಹೇಳಿ ನೋಡೋಣ, ಟ್ರೈ ಮಾಡ್ತೀನಿ ಅಂತ. ಯಾಕೆ ಇವನು ಚಿಕ್ಕ ಹುಡುಗ ಅಲ್ವಾ, ಅವ್ರಾಗಲೇ 50-60 ವರ್ಷ ಪ್ರೊಫೆಸರ್. ಏನಪ್ಪ ಅಂತಂದರೆ ಅವ್ರು ಹೇಳಿದರು, ನೋಡಪ್ಪ ಒಂದು ಡಿಸ್ಕನ್ನು ತಗೋ, ನೋಡಿ ಕೇಳಿಸ್ಕೊಡಿ, ಇದು ಭಾಳ ಚೆನ್ನಾಗಿದೆ. ಒಂದು ಡಿಸ್ಕನ್ನು ತಗೋ, ನೀವು ಮನೆಯಲ್ಲಿ ಒಂದು ನೀವೇ ಯೋಚನೆ ಮಾಡಿ ಒಂದು ಡಿಸ್ಕ್ ತಗೋತೀರಾ. ಡಿಸ್ಕ್ ಅಂದರೆ ಒಂದು ಪ್ಲೇಟ್. ಓಕೆ, ಒಂದು ಪ್ಲೇಟನ್ನು ತಗೋ, ಇಲ್ಲಿ ಸ್ಕ್ರೀನನ್ನು ಇಡು, ಆಯಿತಾ. ಇದ್ರ ಮೇಲೆ ಒಂದು ಲೈಟ್ ಬೀಳಲಿ, ಮಾನೋಕ್ರೊಮ್ಯಾಟಿಕ್ ಸೋರ್ಸಿಂದ ಲೈಟ್ ಬಂದು ಬೀಳಲಿ, ಆಯಿತಾ. ನೀವೇ ಯೋಚನೆ ಮಾಡಿ, ಹಿಂಗೊಂದು ಡಿಸ್ಕ್ ಇಟ್ಕೊಂಡಿದ್ರೆ ಇಲ್ಲಿ ಟಾರ್ಚ್ ಆನ್ ಮಾಡ್ತೀರಾ, ಗೋಡೆ ಮೇಲೆ ಏನು ಬೀಳಬೇಕು, ಅದರ ನೆರಳು ತಾನೇ ಬೀಳಬೇಕು. ಈಗ ನಾನು ನಿಂತ್ಕೊಂಡಿದ್ದೀನಿ, ಲೈಟ್ ನನ್ನ ಮೇಲೆ ಬೀಳ್ತಾ ಇದೆ, ನನ್ನ ಹಿಂದ್ಗಡೆ ಏನಿರಬೇಕು, ಶಾಡೋ ಇರಬೇಕಲ್ವಾ. ಎಸ್ ಸರ್, ಹಾಗೆ ನಾನು ಇದನ್ನ ಇಟ್ಕೊಂಡಿದ್ದೀನಿ, ಗೋಡೆ ಮೇಲೆ ಇದೇ ಗೋಡೆ ಅಂತ ತಿಳ್ಕೊಂಡ್ರೆ ಇಷ್ಟು ಪೋರ್ಷನ್ ಕೂಡ ಡಾರ್ಕ್ ಆಗಿರಬೇಕಲ್ವ, ಇಲ್ಲಿ ಯಾವ ಬೆಳಕು ಇರಬಾರ್ದಲ್ವಾ, ಶಾಡೋ ಇರಬೇಕು. ಅದು ನಮ್ಮ ಕಾಮನ್ ಥಿಂಕಿಂಗ್. ಆದರೆ ವೇವ್ ಥಿಯರಿ ಪ್ರಕಾರ ನೋಡಿ, ಪಾಯ್ಸನ್ ಎಷ್ಟು ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡಿದ್ದಾನೆ. ದೋ ಹಿ ವಾಸ್ ನಾಟ್ ಸಪೋರ್ಟಿಂಗ್ ವೇವ್ ಥಿಯರಿ, ಈ ಅನಲೈಸ್ಡ್ ಇಟ್ ಪ್ರಾಪರ್ಲಿ. ಏನು ಫ್ರೆನೆಲ್ ಬರ್ಕೊಟ್ಟಿದ್ನಲ್ಲ ಅದು ನೀಟಾಗಿ ಓದ್ಬಿಟ್ಟು ಇವನು ಹೇಳೋ ಮಾತೇ ಸತ್ಯ ಆಗೋದಾದರೆ, ವೇವ್ ಥಿಯರಿ ಪ್ರಕಾರ ಈ ಸೆಂಟರ್ನಲ್ಲಿ ಒಂದು ಬ್ರೈಟ್ ಸ್ಪಾಟ್ ಇರಬೇಕು, ಅದು ಸುತ್ತಲೂ ಚಿಕ್ಕದಾಗಿ ರಿಂಗ್ಸ್ ಇರಬೇಕು. ವೇವ್ ಥಿಯರಿಯನ್ನು ನೀನೇನೋ ಕ್ಯಾಲ್ಕುಲೇಷನ್ ಮಾಡ್ಕೊಂಬಂದಿದ್ದೀಯ, ಅದ್ರ ಪ್ರಕಾರ ನೀನು ಹೋಗೋದಾದರೆ ನೋಡಪ್ಪ ಈ ಥರ ಪ್ಯಾಟ್ರನ್ ಬರಬೇಕು, ಆಯಿತಾ. ಫ್ರೆನೆಲ್ಗೆ ಭಯ ಆಗೋಗ್ಬಿಡ್ತು. ಹೆಂಗೆ ಸರ್ ಸಾಧ್ಯ ಇದು, ಇಲ್ಲಿ ಸ್ಪಾಟ್ ಬರಬೇಕು ಅಂದರೆ ಇಲ್ಲಿ ಯಾವುದಾದ್ರು ಒಂದು ತೂತು ಇರಬೇಕಲ್ವಾ, ಈ ತೂತಿದೆ, ಇದ್ರ ಮೂಲಕ ಲೈಟ್ ತೂರ್ಕೊಂಬಂದರೆ ಇಲ್ಲಿ ಬೆಳಕು ಬೀಳುತ್ತೆ. ಆಮೇಲೆ ಇಲ್ಲೆಲ್ಲಾದರೂ ಸಣ್ಣ ರಿಂಗ್ಸ್ ಇರಬೇಕಲ್ವಾ, ಅಂದರೆ ಸಣ್ಣದಾಗಿ ಕೊರೆದಿರಬೇಕಲ್ವ, ಅವಾಗ ಇಲ್ಲಿ ಬಂದು ಬೀಳುತ್ತೆ. ಇಲ್ಲ, ಇದು ಒಪೇಕ್ ಆದಮೇಲೆ ಇಲ್ಲಿ ಹೆಂಗೆ ಬೀಳುತ್ತೆ. ಇವಾಗ ನೋಡಿ ಮಕ್ಕಳೇ, ನಾನು ಕೈ ಇಟ್ಕೊಂಡಿದ್ದೀನಿ, ಇಲ್ಲಿ ಲೈಟ್ ಬೀಳ್ತೀರಾ, ನನ್ನ ಕೈ ಶಾಡೋ ಬೀಳುತ್ತೆ, ನನ್ನ ಕೈನ ಶಾಡೋ ಗೋಡೆ ಮೇಲೆ ಬೀಳುತ್ತೆ, ಆಯಿತಾ. ಇಲ್ಲಪ್ಪ, ನೀನು ಶಾಡೋ ಬಿತ್ತು, ಇಲ್ಲಿ ಮಾತ್ರ ಲೈಟ್ ಇರಬೇಕು ಅಂದರೆ ಹೆಂಗೆ ಸಾಧ್ಯ. ಯಾವಾಗ ಓನ್ಲಿ ಇಫ್ ಐ ಓಪನ್ ಮೈ ಫಿಂಗರ್, ಯಾವಾಗ ಇಲ್ಲಿ ಲೈಟ್ ತುರ್ಕೊಂಡು ಹೋಗಿ ಬೀಳುತ್ತೆ. ಅದು ಬಿಟ್ಬಿಟ್ಟು ಹಿಂಗೆ ಮುಚ್ಕೊಂಡಿದ್ರು ಇಲ್ಲಿ ಶಾಡೋನಲ್ಲಿ ಬೆಳಕು ಬರಬೇಕು ಅಂತ ಒಂಥರ ಕಷ್ಟ ಅಲ್ವಾ. ದಟ್ ಇಸ್ ವಾಟ್ ಹ್ಯಾಪನ್ಡ್ ಇನ್ ಕೇಸ್ ಆಫ್ ಫ್ರೆಸ್ನೆಲ್.
ಫ್ರೆಸ್ನೆಲ್ಗೆ ಇವಾಗ ಧರ್ಮ ಸಂಕಟ, ಅಲ್ಲಿ ಥಿಯರಿನ ಅವನು ಐಗನ್ಸ್ ಥಿಯರಿಯನ್ನು ಉಪಯೋಗಿಸ್ಕೊಂಡು ಡಿಫ್ರಾಕ್ಷನನ್ನು ಎಕ್ಸ್ಪ್ಲೇನ್ ಮಾಡೋನೆ. ಮಕ್ಕಳೇ, ನಾನಿನ್ನು ಡಿಫ್ರಾಕ್ಷನಿಗೆ ಬಂದೇ ಇಲ್ಲ, ಡಿಫ್ರಾಕ್ಷನ್ ಡೆಫಿನೇಷನ್ ಮಾತ್ರ ಹೇಳಿದ್ದೀನಿ. ಬಹುಶಃ ಈ ವಿಡಿಯೋದಲ್ಲಿ ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಇರಲಿ, ತೊಂದರೆ ಇಲ್ಲ. ಡಿಫ್ರಾಕ್ಷನಿನ ಡೆಫಿನೇಷನ್ ಮಾತ್ರ ಹೇಳಿದ್ದೀನಿ. ಅವನು ಡಿಫ್ರಾಕ್ಷನನ್ನು ವೇವ್ ಥಿಯರಿಯಿಂದ ಎಕ್ಸ್ಪ್ಲೈನ್ ಮಾಡ್ದ. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ದ, ಐ ವಿಲ್ ಟೇಕ್ ಅಪ್ ಲೇಟರ್ ಆನ್. ಅದನ್ನು ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಿಗೆ ಕೊಟ್ಟಾಗ ಅಲ್ಲಿ ಪಾಯ್ಸನ್ ಅನ್ನೋನು ಈ ಥರ ಒಂದು ಚಾಲೆಂಜನ್ನು ಕೊಟ್ಬಿಡ. ಫ್ರೆಸ್ನೆಲ್, ನೀನೇನೋ ಮಾಡಿದೆಯಲ್ಲ, ಅದು ನಾನು ಥಿಯರಿನೋ ಒಪ್ಕೋತೀನಿ, ನೀನು ಏನೇನೋ ಇಕ್ವೇಷನ್ ಬರೆದು ಡಯಾಗ್ರಾಮ್ ಎಲ್ಲ ಬರೆದಿದೆಯಲ್ಲ ಅದನ್ನು ಒಪ್ಕೋತೀನಿ. ಇದೇ ಪ್ರಕಾರ ನೀನೇನೋ ಸಣ್ಣ ಒಂದು ಆಬ್ಜೆಕ್ಟ್ ಗುಂಡು ಪಿನ್ಗೋ ಏನೋ ಶೇವಿಂಗ್ ಬ್ಲೇಡ್ಗೋ ಮಾಡಿದೆಯಾ, ನಾನು ನಿನಗೊಂದು ಚಾಲೆಂಜ್ ಕೊಡ್ತೀನಿ. ನಿನ್ನ ಥಿಯರಿ ಪ್ರಕಾರ ಒಂದು ಡಿಸ್ಕನ್ನು ಇಟ್ಟು ಅದ್ರ ಮೇಲೆ ಲೈಟನ್ನು ಬಿಟ್ಟರೆ ನೋಡೋ ಇಂಥ ಪ್ಯಾಟ್ರನ್ ಬರಬೇಕು. ಬಂದರೆ ಮಾತ್ರ ನಿನ್ನ ಥಿಯರಿ ಸರಿ, ನಿನ್ನ ಎಕ್ಸ್ಪ್ಲನೇಷನ್ ಸರಿ, ಹೈಗನ್ಸ್ ಥಿಯರಿ ಸರಿ, ಇಲ್ಲ ಅಂದರೆ ಫುಲ್ ರಾಂಗ್. ಒಪ್ಕೋತೀಯಾ ಅಂತ ಅಂದ. ಫ್ರೆಸ್ನೆಲ್ಗೆ ದಾರಿ ಇಲ್ಲ, ಯಾಕೆಂದ್ರೆ ಅವ್ನು ಬರೆದಿರೋದೆಲ್ಲ ಕರೆಕ್ಟಾಗಿತ್ತು, ಅವನಿಗೆ ನಂಬಿಕೆ ಇತ್ತು, ಆದರೂ ಭಯ ಕಾಡ್ತಾ ಇತ್ತು. ಸರಿ, ಎಲ್ಲ ಒಪ್ಕೊಂಡ್ರು. ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಸ್ನವರು ಒಂದು ಎಕ್ಸ್ಪರಿಮೆಂಟನ್ನು ಅರೇಂಜ್ ಮಾಡಿದ್ರು. ಶಾರ್ಪಾಗಿರೋ ಡಿಸ್ಕು, ಎಡ್ಜೆಲ್ಲ ಕರೆಕ್ಟಾಗಿ ಶಾರ್ಪಾಗಿರಬೇಕು. ಒಂದು ರೌಂಡ್ ಡಿಸ್ಕನ್ನು ತೊಗೊಂಬಂದರು. ಪ್ಲೇಟನ್ನೇ ಅಂದರೆ ರೌಂಡ್ ಪ್ಲೇಟು, ಆಯಿತಾ, ಪ್ಲೇಟನ್ನು ತೊಗೊಂಬಂದರು, ಇಟ್ಟರು, ಅದ್ರ ಮೇಲೆ ಲೈಟನ್ನು ಬಿಟ್ಟರು. ಓಕೆ, ಎಲ್ಲ ಅಂದ್ಕೋತಿದ್ರು ಗೋಡೆ ಮೇಲೆ ಅಂದರೆ ಸ್ಕ್ರೀನಿನ ಮೇಲೆ ಶಾಡೋ ಬೀಳುತ್ತೆ, ಫ್ರೆಸ್ನೆಲ್ ಸೋಲ್ತಾನೆ, ಪಾಯ್ಸನ್ ಗೆಲ್ತಾನೆ ಅಂತ. Believe it or not, even for the surprise of Fresnel, there was a bright spot like this. There was a bright spot like this, surrounded by small circles. In fact, Fresnel ಎಷ್ಟು ಖುಷಿ ಆಯಿತು ಅಂದರೆ ಪ್ರಪಂಚನೇ ಗೆದ್ದಷ್ಟು ಖುಷಿಯಾಗೋಯಿತು. ಆ ಎಕ್ಸ್ಪರಿಮೆಂಟ್ ಆದ ಮೇಲೆ ಇದಕ್ಕೆ ಫ್ರೆಸ್ನೆಲ್ ಅಥವಾ ಫ್ರೆನೆಲ್ ಸ್ಪಾಟ್ ಅಂತಂದೆ ಹೆಸರಿಟ್ರು. ಇವತ್ತು ಕೂಡ ನೀವು ಗೂಗಲಲ್ಲಿ ಸುಮ್ಮನೆ ಟೈಪ್ ಮಾಡಿ ಫ್ರೆನೆಲ್ ಸ್ಪಾಟ್ ಅಂತ ಈ ಡಯಾಗ್ರಾಮ್ ಬರುತ್ತೆ. ಸೊ ಫ್ರೆನೆಲ್ ಗೆದ್ದ, ಹೈಗನ್ ಗೆದ್ದ, ಸೈನ್ಸ್ ಗೆಲ್ತು. ಗೊತ್ತಾಯ್ತಾ? ದಿಸ್ ಈಸ್ ವಾಟ್ ಐ ಲೈಕ್. ಯಾವ ಒಂದು ಥಿಯರಿಯನ್ನು ಫುಲ್ ಅಪೋಸ್ ಮಾಡ್ತಾ ಇದ್ರೋ ಆ ಥಿಯರಿ ಗೆಲ್ಲಲಿಕ್ಕೆ ಅಪೋಸ್ ಮಾಡಿದವರೇ ಕಾರಣ ಆದರು. ಪಾಯ್ಸನ್ನು ನೋಡಿ ಅವನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದ. ಅವನ ಲೆಕ್ಕದ ಪ್ರಕಾರ ಇಲ್ಲಿ ಬೆಂಡಾಗಿ ಲೈಟು ಇಲ್ಲಿಗೆ ಬರುತ್ತೆ, ಇಲ್ಲಿ ಬೆಂಡಾಗಿ ಲೈಟು ಇಲ್ಲಿ ಬರುತ್ತೆ, ಹೀಗೆ ಬಂದಂಥ ವೇವ್ಗಳು ಇಲ್ಲಿ ಇಂಟರ್ಫಿಯರ್ ಆಗ್ತವೆ. ಆಯಿತಾ? ಇಂಟರ್ಫಿಯರ್ ಆದಾಗ ಇಲ್ಲಿ ಬ್ರೈಟ್ ಸ್ಪಾಟ್ ಬರಬೇಕು ಅಂತ ಪಾಯ್ಸನ್ ಹೇಳ್ದ. ಫ್ರೆನೆಲ್ ಪ್ರೂವ್ ಮಾಡ್ದ, ಎಕ್ಸ್ಪರಿಮೆಂಟಲ್ಲಿ ವೆರಿಫೈ ಮಾಡಿದರು. ಸೊ ವೇವ್ ಥಿಯರಿ ಅಕ್ಸೆಪ್ಟ್ ಆಯಿತು. ಗೊತ್ತಾಯ್ತಾ ಮಕ್ಕಳೇ? ಇದನ್ನು ನಿಮಗೆ ಯಾರೂ ಕೇಳಲ್ಲ, ಇದನ್ನು ಎಕ್ಸಾಮಲ್ಲೂ ಕೇಳಲ್ಲ, ಆದರೆ ನಿಮಗೆ ತಿಳ್ಕೊಂಡಿರಬೇಕು. ನೀವು ಇದು ಅರ್ಥ ಆಗಬೇಕು. ಒಂದು ಸಕ್ಸಸ್ ಆಗಬೇಕು ಅಂದರೆ ಅದರಿಂದ ಎಷ್ಟೊಂದು ಎಫರ್ಟ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಹೈಗನ್ ಸ್ಪಾಟ್ ಈಸ್. ಓಕೆ, ಇಷ್ಟು ಹೇಳಿ ಇನ್ನು ಈ ವಿಡಿಯೋ ಮುಗಿಸ್ಬಿಡ್ತೀನಿ. ಈ ಡಿಫ್ರಾಕ್ಷನನ್ನು ನಾನು ಡೀಟೇಲಾಗಿ ಇನ್ನೊಂದು ಕ್ಲಾಸಲ್ಲಿ ತೊಗೋತೀನಿ. ಇಂಟರ್ಫರೆನ್ಸ್ಗೂ ಡಿಫ್ರಾಕ್ಷನ್ಗೂ ಒಂದು 2-3 ವ್ಯತ್ಯಾಸಗಳನ್ನು ಹೇಳ್ಬಿಡ್ತೀನಿ. ಓಕೆ, ಇಂಟರ್ಫರೆನ್ಸ್ ಆಗಬೇಕು ಅಂತಂದರೆ ನೋಡಿ, ಈ ಕಡೆ ಬರೆಯೋದು ಇಂಟರ್ಫರೆನ್ಸ್. ಓಕೆ, ಇಂಟರ್ಫರೆನ್ಸ್. ಇಲ್ಲಿ ಬರೆಯೋದು ಡಿಫ್ರಾಕ್ಷನ್. ಇಂಟರ್ಫರೆನ್ಸ್ ಆಗಬೇಕು ಅಂತಂದರೆ ನಮಗೆ ಕೊಹೆರೆಂಟ್ ವೇವ್ಸ್ ಇರಬೇಕು. ಕೊಹೆರೆಂಟ್ ವೇವ್ಸ್, ನಂಬರ್ 1 ವಿ ನೀಡ್ ಕೊಹೆರೆಂಟ್ ವೇವ್ಸ್. ಏನು ಆಲ್ರೆಡಿ ಗೊತ್ತಿದೆ. ಆದರೆ ಡಿಫ್ರಾಕ್ಷನ್ ಆಗಬೇಕಂದ್ರೆ ಕೊಹರೆಂಟ್ ವೇವ್ಸ್ ನಾಟ್ ರಿಕ್ವೈರ್ಡ್. ಅಲ್ಲೇನು ಕೊಹರೆಂಟ್ ವೇವ್ಸ್ ಇರೋ ಅವಶ್ಯಕತೆ ಇಲ್ಲ. ಆಯಿತಾ? ಇಲ್ಲಿ ಮಿನಿಮಮ್ 2 ವೇವ್ಸ್ ರಿಕ್ವೈರ್ಡ್ ಫಾರ್ ಇಂಟರ್ಫರೆನ್ಸ್. ನೋಡಿ, ಹಿಂಗೊಂದು ವೇವ್ ಬಂತು, ಎರಡು ಸೇರಿ ಇಂಟರ್ಫರೆನ್ಸ್ ಆಯಿತು. ಆಯಿತಾ? ಡಿಫ್ರಾಕ್ಷನ್ಗೆ 1 ವೇವ್ ಈಸ್ ಎನಫ್. ಓಕೆ, 1 ವೇವ್ ಈಸ್ ಎನಫ್. ನೆಕ್ಸ್ಟ್ ಡಿಫ್ರಾಕ್ಷನ್ ಕಡೆ ಬರೋಣ, ಇಂಟರ್ಫರೆನ್ಸ್ ಕಡೆ ಬರೋಣ. ಇಂಟರ್ಫರೆನ್ಸಲ್ಲಿ ಎಲ್ಲ ಫ್ರಿಂಜಸ್ಸು ಸೇಮ್ ಇಂಟೆನ್ಸಿಟಿ ಇರುತ್ತೆ. ಸೊ ಅದನ್ನೇ ನಾನು ಆಗಲಿ ಇಂಟೆನ್ಸಿಟಿ ಗ್ರಾಫನ್ನು ಬರೆದಿದ್ದು. ಎಲ್ಲ ಫ್ರಿಂಜಸ್ಸು ಕೂಡ ಈ ಥರ ಸೇಮ್ ಥಿಕ್ನೆಸ್ ಇರುತ್ತೆ, ಸೇಮ್ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಬ್ರೈಟ್ ಮೀನ್ಸ್ ಫುಲ್ಲಿ ಬ್ರೈಟ್, ಡಾರ್ಕ್ ಮೀನ್ಸ್ ಫುಲ್ಲಿ ಡಾರ್ಕ್. ಆದರೆ ಡಿಫ್ರಾಕ್ಷನಲ್ಲಿ ಆ ಥರ ಇರೋಲ್ಲ. ಒಂದೇ ಒಂದು ಬ್ರೈಟ್ ಸ್ಪಾಟ್ ಇರುತ್ತೆ, ಸೆಂಟರ್ನಲ್ಲಿ ಮ್ಯಾಕ್ಸಿಮಮ್ ಬ್ರೈಟ್ ಇರುತ್ತೆ, ಆ ಕಡೆ ಈ ಕಡೆ ಸ್ವಲ್ಪನೇ ಡಿಕ್ರೀಸ್ ಆಗಿ ಮಿನಿಮಮ್ ಆಗುತ್ತೆ. ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ದಟ್ ಮೀನ್ಸ್ ಇನ್ ಡಿಫ್ರಾಕ್ಷನ್ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ನಾಟ್ ಯೂನಿಫಾರ್ಮ್, whereas here intensity distribution is uniform. ಓಕೆ, ಸೊ ಈ ಥರ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಆಮೇಲೆ ಇಂಟರ್ಫರೆನ್ಸಲ್ಲಿ ಮ್ಯಾಕ್ಸಿಮಮ್ ಬರಬೇಕು ಅಂತಂದರೆ ಪಾತ್ ಡಿಫರೆನ್ಸ್ ಮಸ್ಟ್ ಬಿ m ಲ್ಯಾಂಬ್ಡಾ. ಇದು ಮ್ಯಾಕ್ಸಿಮಮ್ಗೆ ಕಂಡೀಷನ್ನು. ಆಯಿತಾ? ಅದೇ ಇಲ್ಲಿ
ಮ್ಯಾಕ್ಸಿಮಮ್ಗೆ ಕಂಡೀಷನ್ ಬಂದು ಅಂದರೆ ಸೆಂಟ್ರಲ್ ಮ್ಯಾಕ್ಸಿಮಮ್ ಬರಬೇಕು ಅಂತಂದರೆ ಇಟ್ ಶುಡ್ ಬಿ m ಪ್ಲಸ್ 0.5 ಇಂಟು ಲ್ಯಾಂಬ್ಡಾ. ನೋಡಿ ಇದು ಇಂದಿನ ಇಂಟರ್ಫರೆನ್ಸ್ ಚಾಪ್ಟ್ರಲ್ಲಿ ನಾನು ಏನು ಮಾಡ್ತಾ ಇದ್ದೆ, ಓಕೆ ಸಾರಿ, ಜಸ್ಟ್ ಐ ರೈಟ್ ಇಟ್ ಒನ್ಸ್ ಅಗೈನ್. ಇದು m ಪ್ಲಸ್ 0.5 ಲ್ಯಾಂಬ್ಡಾ ಈ ಥರ ಇರ್ತಿತ್ತು. ಇದು ಯಾವುದಕ್ಕೆ ಡಾರ್ಕಿಗೆ ಇರ್ತಾ ಇತ್ತು. ಆದರೆ ಡಿಫ್ರಾಕ್ಷನಲ್ಲಿ ಇದೇ ಬ್ರೈಟ್ಗಿರುತ್ತೆ. ವಾಟ್ ಐ ಮೀನ್ ಟು ಸೇ, ವಾಟ್ ಎವರ್ ಈಸ್ ಟ್ರೂ ಫಾರ್ ಮ್ಯಾಕ್ಸಿಮಮ್ ಇಂಟರ್ಫರೆನ್ಸ್ ಈಸ್ ಟ್ರೂ ಫಾರ್ ಮಿನಿಮಮ್ ಇನ್ ಸಾರಿ ಬ್ರೈಟ್ ಅಲ್ಲ, ಮೇಜರ್ ಮಿಸ್ಟೇಕ್ ಮಾಡಿದೆ, ಸಾರಿ ಮಕ್ಕಳೇ, ಇದು ಬ್ರೈಟ್ ಅಲ್ಲ. ಓಕೆ ಹಾಂ ಸರ್, ಎಸ್ ಇಟ್ ಈಸ್ ಬ್ರೈಟ್ ಓನ್ಲಿ, ಎಸ್ ಓಕೆ ಎಸ್ ಇಟ್ ಈಸ್ ಕರೆಕ್ಟ್, ಬ್ರೈಟ್ ಓನ್ಲಿ. ಸೊ ಕಂಡೀಷನ್ನು ಓಕೆ, ಸ್ವಲ್ಪ ಕನ್ಫ್ಯೂಸ್ ಆದೆ. ಇಲ್ಲಿ m ಪ್ಲಸ್ 0.5 ಲ್ಯಾಂಬ್ಡಾ ಬಂದಿದೆಯಲ್ಲ, ಇದು ಇಂಟರ್ಫರೆನ್ಸಲ್ಲಿ ತೊಗೊಂಡ್ರೆ ಮಿನಿಮಮ್ಗೆ, ಡಿಫ್ರಾಕ್ಷನಲ್ಲಿ ತೊಗೊಂಡ್ರೆ ಮ್ಯಾಕ್ಸಿಮಮ್ಗೆ. ಸೊ ಜಸ್ಟ್ ಉಲ್ಟಾ, ಅದೇ ಅಲ್ಲಿ ಮಿನಿಮಮಿಗೆ ತೊಗೊಂಡ್ರೆ ಇದನ್ನು ಬರೀಬೇಕು, ಇಲ್ಲಿ ಮಿನಿಮಮಿಗೆ ತೊಗೊಂಡ್ರೆ ಪಾತ್ ಡಿಫ್ರೆನ್ಸ್ ಮಸ್ಟ್ ಬಿ m ಲ್ಯಾಂಬ್ಡಾ. ಓಕೆ, ಈ ಥರ ಇರಬೇಕು. ಸೊ ಇದು ಡಿಫ್ರೆನ್ಸಸ್. ನನಗನ್ಸಿದ ಮಟ್ಟಿಗೆ ಡಿಫ್ರೆನ್ಸಸ್ನೆಲ್ಲ ಏನು ಕೇಳೋದಿಲ್ಲ, ಬಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೇಳಬಾರ್ದು ಅಂತ ಏನೂ ಇಲ್ಲ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ಸೊ ಈ ಥರ ಎಲ್ಲ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ನಿಮಗೆ ಗೊತ್ತಿದೆ. ಓಕೆ, ಸೊ ಕಾಮನ್ ಬಿಟ್ವೀನ್ ಡಿಫ್ರಾಕ್ಷನ್ ಆ್ಯಂಡ್ ಇಂಟರ್ಫರೆನ್ಸ್ ಅಥವಾ ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ನೋಡ್ಕೊಂಬಿಟ್ರೆ ಗೊತ್ತಾಗುತ್ತೆ. ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ದಿಸ್ ವಿಡಿಯೋ. ಸೊ ನಾನೇನೋ ಅಂದ್ಕೊಂಡೆ ಡಿಫ್ರಾಕ್ಷನ್, ಪೋಲರೈಸೇಷನ್ ಎಲ್ಲನೂ ಹೇಳಬೇಕು ಅಂತ, ಬಟ್ ಆಗಲಿಲ್ಲ. ನೋ ಪ್ರಾಬ್ಲಮ್, ನೆಕ್ಸ್ಟ್ ವೀಡಿಯೋದಲ್ಲಿ ಅವೆಲ್ಲ ಹೇಳಿಬಿಟ್ಟು ಈ ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ದೀರಾ CET ಮಾಡಿ ಅಂತ. ಎಸ್, ಐ ವಿಲ್ ಸ್ಟಾರ್ಟ್. ಆಮೇಲೆ ಸಾಕಷ್ಟು ಜನ ನನ್ನ ವೀಡಿಯೋಸನ್ನು ನೋಡಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನಾನು ಮಾಡಿಸ್ಕೋತೀನಿ, ತೊಂದರೆ ಇಲ್ಲ, ಡೋಂಟ್ ವರಿ. ನನಗೆ ಏನಪ್ಪ ಅಂದರೆ CET ಕ್ಲಾಸ್ ಆದಮೇಲೆ ವಾಟ್ಸಪ್ ಗ್ರೂಪನ್ನು ನಾನು ಆ್ಯಕ್ಟಿವೇಟ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ನಾನೇನು ವಾಟ್ಸಪ್ ಗ್ರೂಪಲ್ಲಿ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ಇಲ್ಲ. ಓನ್ಲಿ ಆಫ್ಟರ್ ಒನ್ಸ್ ಐ ಸ್ಟಾರ್ಟ್ CET ಕ್ಲಾಸಸ್ ಐ ವಿಲ್ ಆ್ಯಕ್ಟಿವೇಟ್ ದಟ್ ವಾಟ್ಸಪ್ ಗ್ರೂಪ್. ಓಕೆ, ಸೊ ಕೀಪ್ ಸಪೋರ್ಟಿಂಗ್, ಕೀಪ್ ಶೇರಿಂಗ್. ಎಲ್ಲದಕ್ಕಿಂತ ಮುಖ್ಯವಾಗಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಸೊ ನೀವು ಒಂದು ಸತಿ ಲೈಕ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ನನ್ನ ಎಫರ್ಟ್ಗೆ ನೀವು ಕೊಟ್ಟಂಥ ರಿಟರ್ನ್ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್.